ಇಲ್ಲಿ ಸಗಣಿ ಪುಡಿ ಅಂದರೆ ಬೆರಣಿಗಳನ್ನು ಪುಡಿ ಮಾಡಿ ಅದರ ಮುಖಾಂತರ ಈ ಥರ ಅಚ್ಚುಗಳನ್ನು ಮಾಡಲಾಗಿರುತ್ತೆ. ಗಣೇಶನ ಮೂರ್ತಿ ಹಾಗೂ ಇನ್ನಿತರೆ ಧೂಪ ಹಾಗೂ ಊದುಬತ್ತಿ ಇನ್ನಿತರ ವಸ್ತುಗಳನ್ನು ತಯಾರಿಸಿರುತ್ತಾರೆ. ಸಗಣಿ ಪುಡಿಯಿಂದ ದೀಪಗಳನ್ನು ತಯಾರಿಸುವುದು ನೋಡಿ ಇದೇ ರೀತಿ ಇರುತ್ತೆ. ಸಗಣಿ ಪುಡಿಯನ್ನು ಕಲಸಿಕೊಂಡು ಅದಕ್ಕೆ ಜಿಗುಟ್ ಪುಡಿಯನ್ನು ಹಾಕಿಕೊಂಡು ಈ ರೀತಿ ಒಂದು ಪ್ರೆಸ್ ಮಿಷಿನ್ಗೆ ಹಾಕಿಕೊಂಡು ಪ್ರೆಸ್ ಮಾಡಿಕೊಳ್ಳಬೇಕು. ಹಾಗೆ ಅದರೊಳಗೆ ಆ ಶೇಪ್ನೊಳಗೆ ನಾವು ಇದು ಮಾಡಿದ ನಂತರ ಅದು ದೀಪದ ಮೇಲೆ ಬರುತ್ತೆ. ಈ ದೀಪದಿಂದ ನಾವು ಏನು ತುಪ್ಪ ಮತ್ತು ಬತ್ತಿಯನ್ನು ಹಾಕಿ ಉರಿಸಿದ್ದರಿಂದ ವಾತಾವರಣಕ್ಕೆ ಆಮ್ಲಜನಕ ಬಿಡುಗಡೆಯಾಗುತ್ತೆ. ಸಗಣಿ ಬೆರಣಿಯಿಂದ ಚಾರ್ಕೋಲ್ಗಳನ್ನು ತಯಾರಿಸುವುದು ನೋಡಿ. ಇಟ್ಕೊಳ್ಳಿ, ಹಳೇದು ಇಟ್ಕೊಳ್ಳಿ, ಹೊಡೆದೋಗಿರಬಾರ್ದು ಅಷ್ಟೇ. ನಮ್ಮಲ್ಲಿ ಯಾವ್ದು ಅವೈಲೇಬಲ್ ಇಲ್ಲ ಆಗ ನಾವು ನಿಮ್ಮ ಮನೇಲಿ ನೀರಿಗೆ ಬಳಸ್ತಾ ಇರ್ತೀರ ನೀವು, ಅದನ್ನೇ ತೊಳೆದು ಬಿಟ್ಟು ಸರಿ ಟ್ರೈ ಮಾಡಿ ಬಳಸ್ಕೊಬೋದು. ಹತ್ಕೊಳ್ಳಲ್ಲ, ನೀವು ಮಾಡ್ತಿರೋದು ಹತ್ಕೊಳ್ಳಲ್ಲ. ಸಗಣಿ ಬೆರಣಿಗಳನ್ನು ಹೀಗೆ ಒಂದು ಖಾಲಿ ಮಡಕೆಯನ್ನು ಮಣ್ಣಿನಲ್ಲಿ ಹೂತಿಟ್ಟು ನಂತರ ಆ ಮಣ್ಣಿನ ಮಡಕೆ ಒಳಗೆ ಈ ಸಗಣಿ ಬೆರಣಿಗಳನ್ನು ಹಚ್ಚಿ ಅದು ಒಂದು ಸ್ವಲ್ಪ ಉರಿಯುವವರೆಗೂ ಕಾಯ್ದಿದ್ದು ನಂತರ ಅದನ್ನು ಮುಚ್ಚಿದ 2 kg ಡ್ರೈ ಮಾಡಿದಾಗ 30 ಗ್ರಾಮ್ ವೇಸ್ಟ್ ಆಗುತ್ತೆ. 220 ಗ್ರಾಮ್ ನಮ್ಗೆ ಸಿಗುತ್ತೆ ಅಷ್ಟೇ. ನೋಡಿ ಈ ಥರ ಹಚ್ಕೊಬೇಕು. ಈ ಥರ ಹಚ್ಚಿಬಿಟ್ಟು ನೀಟಾಗಿ ಸ್ವಲ್ಪ ಸ್ವಲ್ಪ ಹಾಕ್ತಾ ಇರಬೇಕು. ಇಲ್ಲಿ ಗಂಟ ಮುಕ್ಕಾಲು ಭಾಗ ಗಂಟ ಸ್ವಲ್ಪ ಸ್ವಲ್ಪ ಆಗಬೇಕು. ಫುಲ್ ಕೆಂಪು ರೆಡ್ಡಿಶ್ ಬರುತ್ತೆ. ರೆಡ್ಡಿಶ್ ಬಂದಮೇಲೆ ಆಮೇಲೆ ಇದ್ರ ಮೇಲೆಗಡೆ ಬಂಡೆ ಇರುತ್ತೆ. ನೀಟಾಗಿ ಅದು ಮಣ್ಣು ಇರುತ್ತೆ, ಒರೆಸ್ಕೊಂಡ್ಬಿಟ್ಟು ಬಂಡೆ ಮುಚ್ಚಿಬಿಟ್ಟು ಸಾಜು ಅದ್ರ ಮೇಲೆ ಮಣ್ಣು ಮುಚ್ಚಬೇಕು. ಮಣ್ಣು ಬೇಡ ಅಂದರೆ ಅದೇನೋ ಮೇಲ್ಗಡೆ ಏನಾದ್ರು ಸ್ವಲ್ಪ ಇಟ್ಬಿಟ್ಟು ಮಳೆ ನೀರಲ್ಲಿ ಹೋಗ್ಬಾರ್ದು. ಈ ಥರ ಮಾಡ್ಕೋಬೇಕು. ಮಳೆ ನೀರು ಹೋಗ್ಬಾರ್ದು, ಮಣ್ಣು ಹೋಗ್ಬಾರ್ದು. ಮತ್ತು ಹೇರ್ ಪ್ಯಾಕ್ ಹಾಕಬೇಕು. ಹೇರ್ ಪ್ಯಾಕ್ ಅದರಲ್ಲಿ ಹಾಕಿದ್ರೆ ಅದರಲ್ಲಿ ಒಳಗಡೆ ಇರುವಂಥದ್ದು ಬೆರಣಿ ಕೆಂಪಿಗಿರೋದು ಬ್ಲ್ಯಾಕಿಶ್ ಬಣ್ಣಕ್ಕೆ ಬರುತ್ತೆ. ಇಲ್ಲಾಂದರೆ ಬೂದಿ ಆಗುತ್ತೆ. ಹೇರ್ ಪ್ಯಾಕ್ ಮಾಡಿಲ್ಲ ಅಂದರೆ ಬೂದಿ ಆಗುತ್ತೆ. ಬೂದಿ ಆದರೆ ಅದು ದಂತಮಂಜನ್ ಆಗಲ್ಲ, ಅದು ವೈಟಿಶ್ ಬರುತ್ತೆ. ಅದು ಬೇರೆ ಥರ ದಂತಮಂಜನ್. ನಾವು ಮಾಡೋದು ಬ್ಲ್ಯಾಕ್. ಅದು ಈ ಬೂತಿಗೆ ಆಗ್ಬಿಡುತ್ತೆ. ಇಲ್ಲ, ಕೆಲವರು ಆ್ಯಕ್ಚುಲಿ ವೈಟ್ ಇದರಲ್ಲಿ ಮಾಡ್ತಾರೆ, ಬಟ್ ಅಷ್ಟು ಕ್ವಾಲಿಟಿ ಬರಲ್ಲ. ಅದು ಸುಮ್ಮನೆ ನೋಡೋಕೆ ಚೆನ್ನಾಗಿರುತ್ತೆ, ಕ್ವಾಲಿಟಿ ಬರಲ್ಲ. ನಾವು ಮಾಡೋದು ವೈಟ್ ಆಗೋದಿಲ್ಲ. ಅದು ಈ ಬೂತಿ ಕರೆಕ್ಟ್. ಅದು ಇಷ್ಟೇ ಒಂದು ಅಗಿಬೇಕು ನೆಲದಲ್ಲೇ. ಇರಮ್ಮ ಹತ್ಕೊಂಡಿರಮ್ಮ. ಸ್ವಲ್ಪ ಕಡ್ಡಿ ತಗೊಂಡು ಹಿಂಗೆ ಹೋಲ್ ಮಾಡೋದು. ಈ ಥರ ಮಡಿಕೆ ತಗೊಂಡು ಭೂಮಿ ಒಳಗಡೆ ಊತ್ಬಿಟ್ಟು ನೀಟಾಗಿ ಮಣ್ಣು ಹಾಕಬೇಕು. ಸ್ವಲ್ಪ ನೆಲದಿಂದ 3-4 ಇಂಚು ಹೈಟಲ್ಲಿ ಇರಬೇಕು ಮಡಿಕೆ, ಇಲ್ಲ ನೀರು ನುಗ್ಗುತ್ತೆ ಮಳೆ ಜಾಸ್ತಿ ಬಂದರೆ. ಎಷ್ಟು ದಿನ ಬಿಡಬೇಕು? ಇದನ್ನು ಒಂದು ಹೆಚ್ಚು ಕಡೆ ಒಂದು ಅರ್ಧ ಗಂಟೆ, ಮುಕ್ಕಾಲು 1 ಅವರ್ ಕೆಲಸ ಇದೆ. ಇದು ರೆಡಿ ಮಾಡಬೇಕಂದ್ರೆ ಈಗ ರೆಡಿ ಬೇಕು 1 ಅವರ್. ಇದು ಮುಚ್ಚಿಬಿಟ್ಟು ನಾಳೆ ಮಧ್ಯಾಹ್ನದ ಮೇಲೆ ತೆಗಿಯೋದು. ಮತ್ತೆ ನಾವು ತೆಗಿಯೋವಾಗೂ ನೋಡ್ಕೋಬೇಕು. ಒಂದೊಂದು ಸರಿ ಅದರಲ್ಲಿ ಬಿಸಿ ಇರುತ್ತೆ. ತೆಗೆದು ಪ್ಲಾಸ್ಟಿಕಲ್ಲಿ ಹಾಕ್ಬಾರ್ದು, ನೀವು ಸ್ಟೀಲ್ ಕಂಟೈನರಲ್ಲಿ ಹಾಕಬೇಕು. ಪ್ಲಾಸ್ಟಿಕ್ಕಲ್ಲಿ ಏನಾರು ಹಾಕ್ಬಿಟ್ರೆ ಅದ್ರೇನಾದ್ರು ಬೆಂಕಿ ಇದ್ರೆ ಹಾಕ್ಕೊಂಬಿಟ್ಟು ಎಲ್ಲ ಸುತ್ತ ಹೋಗ್ಬಿಡುತ್ತೆ. ಎಲ್ಲ ಇದು ವೇಸ್ಟ್. ಮತ್ತು ಐಟಮ್ ಏನಿಟ್ರೆ ಅದು ಐಟಮ್ ಅದು ಹುಷಾರಾಗಿರಬೇಕು. ಪ್ರತಿಯೊಂದಕ್ಕೂ ಆದಷ್ಟು ನಾವು ಸ್ಟೀಲೇ ಬಳಸೋದು. ಲಿಕ್ವಿಡ್ಗೆ ಯಾವುದು ಆಯಿಲ್ಸ್ಗೆ ಸಣ್ಣ ಪುಟ್ಟ ಇದ್ದರೆ ಪ್ಲಾಸ್ಟಿಕ್ಕು. ಅಲ್ಯೂಮಿನಿಯಂ ಸಮೇತ ನಾವು ಜಾಸ್ತಿ ಬಿಟ್ಟೋದೇ ಇಲ್ಲ. ಅಲ್ಯೂಮಿನಿಯಂ ಲಿಕ್ವಿಡ್ ಸಣ್ಣ ಪುಟ್ಟಕ್ಕೆ ಪ್ಲಾಸ್ಟಿಕ್ ಬಿಟ್ಟರೆ ಸ್ಟೀಲ್, ಎಲ್ಲದಕ್ಕೂ ಸ್ಟೀಲ್. ಆ ಸೋಪ್ ಮಾಡೋದಕ್ಕೆ ಮಾತ್ರ ಗಬ್ಬಡದ್ದು ಮಾಡಲಿ. ಇಲ್ಲ ಏನು ಹಾಕಂಗಿಲ್ಲ, ಹಾಗೆ ಉರಿಯೋದು. ಇದು ಪಂಚಗವ್ಯ ಸೋಪ್ ತಯಾರಿಸುವ ವಿಧಾನಗಳು. ಹಾಗೂ ಈ ಪಂಚಗವ್ಯ ಸೋಪನ್ನು ನೀರಿನಿಂದ ಮುಖವನ್ನು ತೊಳೆದುಕೊಂಡು ನಂತರ ಪಂಚಗವ್ಯ ಸೋಪ್ ಮೇಲೆ ನೀರನ್ನು ಹಾಕಿ ಕೈಯಿಂದ ಉಜ್ಜಿಕೊಂಡು ಮುಖಕ್ಕೆ ಸೋಪು ಹಾಕಿ 2 ನಿಮಿಷಗಳ ನಂತರ ನೀರಿನಿಂದ ಮುಖವನ್ನು ಚೆನ್ನಾಗಿ ತೊಳೆಯಬೇಕು. ಈ ಥರ ಮಾಡುವುದರಿಂದ ಮುಖದಲ್ಲಿನ ಕಲೆ ಮೊಡವೆಗಳು ನಿವಾರಣೆಯಾಗುತ್ತೆ ಮತ್ತು ಮುಖದಲ್ಲಿ ಕಾಂತಿ ಹೆಚ್ಚುತ್ತದೆ. ಚರ್ಮದ ಕಾಯಿಲೆ ನಿವಾರಣೆಯಾಗುತ್ತದೆ.
ಈ ಪಂಚಗವ್ಯ ಸೋಪನ್ನು ತಯಾರಿಸುವುದು ಒಲೆಯ ಮೇಲೆ ಒಂದು ಬಾಣಲೆಯನ್ನು ಇಟ್ಟುಕೊಂಡು ನೀಮ್ ಆಯಿಲ್ ಹಾಕಿಕೊಂಡು ಸ್ವಲ್ಪ ಬಿಸಿ ಆದ ಮೇಲೆ ಗೋಮಯ ಕ್ಷಾರಸ ಹಾಕಿಕೊಳ್ಳಬೇಕು. ಬಿಸಿ ಆದ ಮೇಲೆ ಗೋಮೂತ್ರ ಹಾಕಿಕೊಳ್ಳಬೇಕು. ನಂತರ ಅರಿಶಿನ ಪುಡಿ, ಪಚ್ಚಕರ್ಪೂರ, ಕೆಂಪು ಮಿಶ್ರಿತ ಮಣ್ಣು ಹಾಗೂ ಕಾಸ್ಟಿಕ್ ಸೋಡಾ, ತೆಂಗಿನ ಎಣ್ಣೆ ಕಲಿಸಿಕೊಂಡು ನಂತರ ಒಲೆಯ ಮೇಲೆ ನೀಮ್ ಆಯಿಲ್ ಬೇಯುತ್ತಿರುವಾಗ ಎಲ್ಲ ಮಿಶ್ರಣ ಹಾಕಿ ಇಟ್ಟು ಮುದ್ದೆ ತಿರುವುದಂತೆ ತಿರುವಬೇಕು. ಆನಂತರ ಕೊಬ್ಬರೆಣ್ಣೆ ಹಾಕಿಕೊಂಡು ಕಲಸಿ ತಣ್ಣಗಾದ ನಂತರ ಮೋಲ್ಡ್ನಲ್ಲಿ ಹಾಕಿ ಶೇಪ್ ತೆಗೆದುಕೊಳ್ಳಬೇಕು. ಇಲ್ಲಿ ಮಾಡುತ್ತಿದ್ದೇವಲ್ಲ ಅದೇ ರೀತಿ ಶೇಪನ್ನು ಮಾಡಿಕೊಳ್ಳಬೇಕು. ಮುದ್ದೆ ಅದಕ್ಕೆ ನಾವು ಕಲಿಸಿಕೊಂಡು ಅದನ್ನು ಅಚ್ಚುಗಳ ಮುಖಾಂತರ ಶೇಪ್ ಮಾಡಿಕೊಳ್ಳಬೇಕು. ನೋಡಿ, ಫಸ್ಟು ಚಾರ್ಕೋಲ್ ರೆಡಿ ಮಾಡಿಕೊಂಡು ಚಾರ್ಕೋಲ್ ಆದಮೇಲೆ ವೆಯ್ಟ್ ಮಾಡ್ಕೊಬೇಕು. 1 kg ಇರುತ್ತೆ. 1 kgಗೆ 50 ಗ್ರಾಮ್ ಹಾಲು, 50 ಗ್ರಾಮ್ ಮೊಸರು, 50 ಗ್ರಾಮ್ ತುಪ್ಪ, 150 ಗ್ರಾಮ್ ಉಪ್ಪೆ ಹಾಕ್ಕೊಂಡು ಫಸ್ಟ್ ಇದರಲ್ಲಿ ವೇಟ್ ಮಾಡಬೇಕು. ನಿಧಾನ ಕೈ ಇಸ್ಕೊಂಡ್ಬಿಡಿ. ಎಲ್ಲಿಗೆ ಇಸ್ಕೊಂಡು ಕೈ ಇಸ್ಕೊಂಡು ಬಿಡು. ಆ ಥರ ಮಾಡಿಬಿಟ್ಟು ಬೆಳ್ಳಿ ಅಲ್ಲ, ಕಪ್ಪು ಬಸ್ ಕೆಜಿಗೆ 50 ಗ್ರಾಮು ಗೋಮೂತ್ರ, 50 ಗ್ರಾಮ್ ತುಪ್ಪ, 50 ಗ್ರಾಮ್ ಹಾಲು, 150 ಗ್ರಾಮ್ ಉಪ್ಪೆ, ಕಚ್ಚೆ ಸಮೇತ. ಗೋಮೂತ್ರ ಗೋಮೂತ್ರ ಎಲ್ಲಿದೆ? ಗೋಮೂತ್ರ ಹಾಕ್ಬೇಕಲ್ಲ. ಪಂಚಾಂಗ ಅದೇ ಗೋಮೂತ್ರ ಹಾಕಿಲ್ಲ. 50 ಗ್ರಾಮ್ ಒಂದು ಸ್ವಲ್ಪ ಇಟ್ಕೊಡೋದಲ್ಲ, ಇಟ್ಕೊಡೋದು ಅಷ್ಟೇ. ನನಗೆ ನೆನ್ಸ್ಕೊಂಡೆ ಇಲ್ಲಮ್ಮ, ಇಲ್ಲ ಜಾರಿಗೆ ಹಾಕೋದಲ್ಲ, ಅದು ಮಿಕ್ಸ್ ಆಗಿ ಡ್ರೈ ಆಗಬೇಕು. ನಿಮಗೆ ಡ್ರೈ ಆದಮೇಲೆ ನಾಳೆ ಹಾಕೋದು. ಇದೆಲ್ಲ ಮಾಡಿಬಿಟ್ಟು ಕ್ರೇಟಲ್ಲಿ ಒಣಗಿಸ್ಬೇಕು. ಒಂದು 2-3 ಅವರ್ ಚೆನ್ನಾಗಿ ಒಣಗಿದ್ಮೇಲೆ ಇದಿಷ್ಟು ಎತ್ಕೊಂಡು ಮಿಕ್ಸಿಗೆ ಹಾಕಬೇಕು. ಮಿಕ್ಸಿಗೆ ಹಾಕ್ಬಿಟ್ಟು ಆ ಮಿಕ್ಸಿಗೆ ಹಾಕೋವಾಗ 50 ಗ್ರಾಮು ಸಾಯಂಕಾಲ ಮಾಡ ಉಪ್ಪು, ಒಂದು 50 ಗ್ರಾಮು ಲವಂಗ ಪುಡಿ ಹಾಕಿ ಮಿಕ್ಸಿ ಮಾಡಿಕೊಂಡು ಜರಡಾಗಿ ಇಟ್ಕೊಂಡ್ಮೇಲೆ ಆಮೇಲೆ ಉಪ್ಪು ಟೇಸ್ಟ್ ಮಾಡಬೇಕು. ಇನ್ನೂ ಕಮ್ಮಿ ಅಂತ ಸ್ವಲ್ಪ ಆ್ಯಡ್ ಮಾಡಬೇಕು. ನಂತರ ಮುಂದೆ ತಯಾರಾಯಿತು. ಅದಾದಮೇಲೆ ಅದಕ್ಕೆ ಅಮೃತದಲ್ಲಿ ಆ್ಯಡ್ ಮಾಡಬೇಕು. ಕಂಪ್ಲೀಟ್ ಅಮೃತದ ಫುಲ್ಲು ಪಚ್ಚಕರ್ಪೂರ, ಮೆಂತಾಲು, ಕೈಮಾಲು 100 ಗ್ರಾಮ್ ತಗೊಂಡು ಒಂದೊಂದು ಪುಡಿ ಮಾಡಿಬಿಟ್ಟು ಒಂದು ಬಾಯಿಗಟ್ಟಲ್ಲಿ ಹಾಕಿಟ್ರೆ ಅಮೃತದಲ್ಲಿ ರೆಡಿ ಆಗುತ್ತೆ. ಕೂಡ ಅಮೃತದಲ್ಲಿ ಈ ರೀತಿ ಸಗಣಿ ಪುಡಿಯಿಂದ ಮೂರ್ತಿಗಳನ್ನು ತಯಾರಿಸಿಕೊಳ್ಳುತ್ತೆ. ನೋಡಿ ಹೇಗೆ ಸುಂದರವಾಗಿ ಬಂದಿದೆಯಲ್ಲ. ಅದು ಡಿಸ್ಟಿಲ್ ರೋಸ್ ವಾಟರ್ ಯಾವಾಗಲೂ ಡಿಸ್ಟಿಲನ್ನು ಬಳಸಿಕೊಳ್ಳಿ. ಡಿಸ್ಟಿಲ್ ರೋಸ್ ವಾಟರನ್ನು ತೊಗೊಳ್ಳಿ. 300 ಗ್ರಾಮ್ ಇಟ್ಕೊಳ್ಳಿ. ನೀವು ರೋಸ್ ತೊಗೊಂಡು ಒಂದು 10 ರೋಸು ಚೆನ್ನಾಗಿರೋದು, ಕೆಮಿಕಲ್ ಫ್ರೀ ಇರೋಂಥ ರೋಸನ್ನು ತೊಗೊಂಡು ಅದರ ಎಲೆ ಬಿಚ್ಕೊಳ್ಳಿ. ಮಿಕ್ಸಿಗೆ ಹಾಕಿ ಈ ರೋಸ್ ವಾಟರ್ ಅದಕ್ಕೆ ಮಿಕ್ಸ್ ಮಾಡಿ ಚೆನ್ನಾಗಿ ರುಬ್ಬಿಟ್ಟು ಫಿಲ್ಟ್ರ್ ಮಾಡ್ಕೊಳ್ಳಿ. ಆಯಿತಾ? ಗೋಮೂತ್ರ ನಾವು ಕಲೆಕ್ಟ್ ಮಾಡ್ಕೊಬೇಕು. ಕಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಆ್ಯಕ್ಚುಲಿ ಅರ್ಕ ಸ್ಟಾರ್ಟ್ ಮಾಡೋಂಥ ಸಮಯ ಅಲ್ಲ. 3:30 ಆಗಿದೆ. ದಿಟ್ ಈಸ್ ರಾಂಗ್ ಮೆಥಡ್. ನಿಮ್ಮ ಪ್ರಾಕ್ಟಿಕಲ್ಗೋಸ್ಕರ ನಾನು ತೋರಿಸ್ತಾ ಇದ್ದೀನಿ. ಆ್ಯಸ್ ಪರ್ ಇದ್ರ ಪ್ರಕಾರ ನೋಡಿದ್ರೆ ಗೋಮೂತ್ರ ಕಲೆಕ್ಟ್ ಆಗಿದ 3 ಇಂದ 4 ಅವರ್ ಒಳಗಡೆನೆ ಅದನ್ನ ಸ್ಟಾರ್ಟ್ ಮಾಡಿ. ಅಷ್ಟುವರೆಗೂ ಅದು ಶುದ್ಧವಾಗಿರುತ್ತೆ. ಆಮೇಲೆ ಪ್ರೊಸೆಸಿಂಗ್ ಅಂತ ಬೇರೆ ಆಗ್ತಾ ಹೋಗೋದ್ರಿಂದ ಅದು ನಾಟ್ ಗುಡ್. ಬಟ್ ಇದು ನಾವು ಯೂಸ್ ಮಾಡಲ್ಲ, ಇದು ಎಕ್ಸ್ಟ್ರಲ್ ಯೂಸ್ ಮಾಡ್ತೀವಿ. ನಿಮ್ಮ ಪ್ರಾಕ್ಟಿಕಲ್ಗೋಸ್ಕರ ತೋರಿಸ್ತಾ ಇದೀವಿ. ಆಯಿತಾ? ಗೋಮೂತ್ರ ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಈ ಥರ ಯಾವುದೋ ಒಂದು ಪ್ಲಾಸ್ಟಿಕ್ ಕ್ಯಾನು ಇಲ್ಲಾಂದ್ರೆ ಸ್ಟೀಲ್ ಕಂಟೈನರ್, ಯಾವುದನ್ನ ಸ್ಟೀಲ್ ಕಂಟೈನರ್ ಸ್ಟೋರ್ ಮಾಡಬೇಕು. ಸ್ಟೋರ್ ಮಾಡಿಬಿಟ್ಟು ತೊಗೊಂಬರ್ಬೇಕು. ಅದಕ್ಕೆ ಸಗಣಿ ಎಲ್ಲ ಇಟ್ಕೊಂಡಿರ್ಬೇಕು. ಕ್ಯಾನು ನೀಟಾಗಿರಬೇಕು. ಡೈಲಿ ಕ್ಯಾನ್ ತೊಳಿಬೇಕಾಗುತ್ತೆ. ಅದನ್ನ ಕಲೆಕ್ಟ್ ಮಾಡಿ ಇಲ್ಲಿ ಹತ್ರ ತೊಗೊಂಬರ್ಬೇಕು. ತೊಗೊಂಬಂದ್ಬಿಟ್ಟು ಇದು ಅರ್ಕದ ಯೂನಿಟ್ನಲ್ಲಿ ತುಂಬ ವೆರೈಟೀಸ್ ಇದೆ. ಇದು ಒಂದು ಸ್ಟೈನ್ಲೆಸ್ ಕುಕ್ಕರ್. ಆಯ್ತಾ?
ಹಾಲು ಅರ್ಧ ಲೀಟ್ರು. ಇಲ್ಲ ಹಾಲಿಲ್ಲ. ಈ ಕಡೆ ಇದು ಬಾಟ್ಲಿ ಇದೆ, ಬಾಟ್ಲಿ ಇದೆ. ಇದು ಉಲೆ ಹಾಕ ಮುಲೆ ಹಚ್ಚು. ಅಣ್ಣ ಇದ್ರಲ್ಲಿ ಏನೋ ಡೌಟ್ ಇದೆ ಕೇಳಿ ಅಣ್ಣ. ಕೆಲವರು ಮಾರ್ಕೆಟ್ನಲ್ಲಿ ಸಿಗುತ್ತೆ. ಇಲ್ಲ ಇದು ನೋಡಿ, ಇದಕ್ಕೆ ಸಂಬಂಧಪಟ್ಟಿದ್ದು ಎಲ್ಲ ಬೇಕು ಅಂದರೆ ಜೀವನ ಜೊತೆಯಲ್ಲಿ ಸಿಗುತ್ತೆ. ಅವರದ್ರಲ್ಲೇ ತೊಗೊಳ್ಳಿ. ಆಲ್ಟ್ರ್ ಮಾಡೋದು ಐಡಿಯಾ ಇದ್ದರೆ ಆಲ್ಟ್ರ್ ಮಾಡಿ, ಇಲ್ಲ ಬೇರೆ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಇದು ಸಿಲಿಕಾನ್ ಟ್ಯೂಬ್ ಬೇಕಾಗುತ್ತೆ, ಇದಕ್ಕೆಲ್ಲ ನಾವು ನೋಡ್ಕೊಂಡು ಮಾಡಿ ಮಾಡಬೇಕು. ಇದು ಆದಮೇಲೆ ಮತ್ತೆ ಅದು ಕಂಡೆನ್ಸರ್ ಬರುತ್ತೆ ಡ್ರಮ್ಮದು, ಅದು ಒಳಗಡೆ ತೋರಿಸ್ತೀನಿ ನಾನು. ಏನಮ್ಮ ಏನು ಮಾಡ್ತೀನಿ ಬೇಗ ಏನಕ್ಕೆ ಅಂತ ಬಿಡು ಇದನ್ನೇ ಕಳಿಸ್ತೀನಿ. ನಾನು ಹೇಳಿದ್ದು ಒಳ್ಳೆ ಅದಚ್ಚು ಅಂತಿದ್ದು ಇದೆಲ್ಲ ಇದೇನು ಸರ್ ಇದು? ಆಯ್ತು ಹೇಳ್ತೀನಿ, ಒಂದು ಮುಗಿಸ್ತೀನಿ ಅಣ್ಣ. ಈಗ ಇಲ್ಲಿ ಕಂಡ ಪ್ರೋಸೆಸ್ ಏನೋ ಹೇಳ್ಬೋದಾ? ಇಲ್ಲಿ ಕಂಡ ಪ್ರೋಸೆಸ್ ಗೋಮೂತ್ರ ಹೆಂಗಿರಬೇಕು, ಹೆಂಗೆ ಕಲೆಕ್ಟ್ ಮಾಡಬೇಕು, ಒಳ್ಳೆಯ ಹಸುಗಳು ಆಚೆಗಳು ಹೊರಗಡೆ ಹೋಗಬೇಕು. ಹೊರಗಡೆ ಹೋಗಿಲ್ಲ ಅಂದ್ರೆ ನಾನು ಬಿಸಿಲಲ್ಲಿ ಓಡಾಡಿರಬೇಕು. ಹೆಲ್ತಿ ಆಗಿರೋ ಹಸು, ದೇಸಿ ಹಸು. ದೇಸಿ ಹಸು, ದೇಸಿ ಅಂದರೆ ನಾಟಿ, ಜವಾರಿ, ಕಿಲಾರಿ, ಅಂಗೋಲು, ಕಾರ್ಪರ್ಕರು, ರಾಟಿ ಯಾವುದೇ ಇರ್ಬೋದು, ಆ ಲೋಕಲ್ ಸ್ಥಳೀಯವಾಗಿರೋ ಹಸು ಮೇಯ್ತು ಫ್ರೆಂಡ್ಸ್. ಹೌದು. ಸೂರ್ಯಕೇತು ನಾಡಿ ಗೊತ್ತಾ? ಸೂರ್ಯಕೇತು ನಾಡಿ ಅಂದರೆ ಹಂಪಿರುತ್ತಲ್ಲ, ಸೂರ್ಯಕೇತು ನಾಡಿ ಅಂತ ಕರೀತಾರೆ. ಸೂರ್ಯನಿಂದ ಬರುವಂಥ ಕಿರಣಗಳನ್ನು ಅಬ್ಸರ್ವೇಷನ್ ಮಾಡಿ, ಡಿ ವಿಟಮಿನ್ ಸೋಣಕ್ಷನ ಅಬ್ಸರ್ವೇಷನ್ ಮಾಡಿ ನಮಗೆ ಸಗಣಿಯ ರೂಪದಲ್ಲಿ, ಗೋಮೂತ್ರ ರೂಪದಲ್ಲಿ, ಗಂಜಿನ ರೂಪದಲ್ಲಿ ನಮಗೆ ಕೊಡುತ್ತೆ. ಆ ಥರ ಇರೋದ್ರಿಂದ ಇದನ್ನು ನಾವು ಸೇವನೆ ಮಾಡೋದ್ರಿಂದ ಅಂದರೆ ಏನು ಗೋಮೂತ್ರ ಫ್ರೆಶ್ ಆಗಿ ಹಾಗೆ ಕುಡಿಬೋದು. ಅದು ಕುಡಿಬೇಕಂದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ಗೋಮೂತ್ರ ಹಾಕುತ್ತಲ್ಲ, ಅದನ್ನು ಇದೇ ಥರ ಫಿಲ್ಟ್ರ್ ಮಾಡಬೇಕು. ಫಿಲ್ಟ್ರ್ ಮಾಡಿಬಿಟ್ಟು ತಕ್ಷಣವೇ ಕುಡಿಬೇಕಾಗುತ್ತೆ. ಜಾಸ್ತಿ ಹೊತ್ತಾದ್ಮೇಲೆ ಅದ್ರ ಟೇಸ್ಟ್ ವೇರಿಯೇಷನ್ ಆಗ್ತಾ ಹೋಗುತ್ತೆ. ಅದರ ಕುಡಿಯೋದ್ರಿಂದ ನಮಗೆ ಬಿ ಪಿ ಇರ್ಬೋದು ಕಂಟ್ರೋಲ್ ಆಗುತ್ತೆ, ಶುಗರ್ ಕಂಟ್ರೋಲ್ ಆಗುತ್ತೆ, ಅಸಿಡಿಟಿ ಕಂಟ್ರೋಲ್ ಆಗುತ್ತೆ, ಮತ್ತು ಕ್ಯಾನ್ಸರ್ ಅಂತ ಕಾಯಿಲೆಗಳು ಸಮೇತ ಅದರ ಸೇವನೆಯಿಂದ ತುಂಬ ಹೆಲ್ಪ್ಫುಲ್ ಇರುತ್ತೆ. ನೋಡಿ 8 ಲೇಯರ್ ಹಾಕಿರೋದ್ರಿಂದ ಬೇಗ ಅದು ಇಳಿಯಲ್ಲ. ಸ್ವಲ್ಪ ನಿಧಾನ ನೋಡ್ಕೊಂಡು ಇರ್ತದೆ. ಹಣ 50 to 70 ml. ಮೊದಲು ಗಂಜಲ ಹಂಗೆ ಡೈರೆಕ್ಟ್ ಕುಡ್ಬಿಟ್ಟು ಮಕ್ಕ ತೊಳ್ಕೊಂತ ಇರಲಿಲ್ಲ. ಇವಾಗೆಲ್ಲ ಅಲ್ಲ ಫರ್ ಡೇಗೆ 60-70 ml. 1 ಟೈಮ್ಗೆ 30 ml ಕುಡ್ರಿ. ಡೀಸೆಂಟ್ ಇರ್ತದೆ 2 ದಿನ, ಆಮೇಲೆ ಸರಿ ಒಂದು ಗ್ಲಾಸ್ 50 ml 15 ಹೊಡೆದ್ಬಿಡುತ್ತೆ. ಇಲ್ಲಾಂದ್ರೆ ಸರ್ ಈ ಜಾಸ್ತಿ ಈ ಥರ ಬಿಳಿ ಬಟ್ಟೆಯಲ್ಲಿ ಫಿಲ್ಟರ್ ಮಾಡ್ಕೊಬೇಕು. ಫಿಲ್ಟರ್ ಮಾಡ್ಕೊಂಡ್ರೆ ಮಾತ್ರ ಕ್ವಾಲಿಟಿ ಬರುತ್ತೆ. ತುಂಬಾ ಜನ ಏನ್ ಮಾಡ್ತಾರೆ ಗೊತ್ತಾ? ತುಂಬಾ ಕೆಲವು ಕಳ್ಸಿಕೊಡ್ತಾರೆ, ಆದ್ರೆ ನೀಟಾಗಿ ಬಾಗಿಲು ಬರೋದು ಕಳ್ಸಲ್ಲ. ಸುಮ್ಮನೆ ತರೋದು ಹಾಕೋದು ಮಾಡೋದು ಅಷ್ಟು ಮುಗಿತಾರೆ. ಹಂಗಲ್ಲ, ಡೈರೆಕ್ಟ್ ಮಾಡೋದು. ಸರ ನೋಡಿ ಇನ್ನೊಂದು ಏನ್ ಗೊತ್ತಾ? ಪ್ರಾಡಕ್ಟ್ ನಿಧಾನಕ್ಕೆ ಪರ್ಫೆಕ್ಟ್ ಆಗಿ ಕಲಿಬೇಕು. ಸುಮ್ಮನೆ ನಾವು ಚಿತ್ರವಾದ್ರ ಮೇಲೆ ಮಾತ್ರ ಇಡ ಮಾತ್ರ ಮೇಲೆ ಸ್ಟೀಲ್ ಪಾತ್ರೆ ಒಂದು ಅಲ್ಲಿಡ್ರಿ. ಕಬ್ಬಣದ ಬಾಂಡಿಲ್ ನಮ್ಗೆ ಕೊಡಿ. ಇನ್ನೊಂದಾದ್ರೂ ಬೆನಿಫಿಟ್ ಏನು ಒಂದು ಹಂಗೆ ಮಾಡ್ತಾರೆ. ಬೇಕಾಗಿಲ್ಲ. ಟ್ಯೂಬ್ ಒಳಗಡೆ ಏನ್ ಲೀಕ್ ಆಗಬಾರ್ದು. ಒಳಗಡೆ ಈಗ ನೋಡಿ, ಇದು ಬಂದ್ಬಿಟ್ಟು ನಿಮಗೆ ಡ್ರಮ್ ಇರುತ್ತೆ. ಆಕ್ಚುಲಿ ಇದು ಬಂದು ನೋಡಿ, ಇದು ಬಂದು ಸ್ಟವ್ ಇರುತ್ತೆ. ಇದು ಬಯೋಗ್ಯಾಸ್ ಇರ್ಬೋದು, LPG ಸ್ಟವ್ ಇರ್ಬೋದು, ದೊಡ್ಡ ಸ್ಟವ್ ಇರುತ್ತೆ. ಸ್ಟವ್ ಆದಮೇಲೆ ಅರ್ಕದ ಯೂನಿಟ್ ನಾವು ಇಟ್ಟಿರ್ತೀವಿ. ಅರ್ಕದ ಯೂನಿಟ್ ಅಲ್ಲಿ ಗೋಮೂತ್ರ ಹಾಕಿರ್ತೀವಿ. ಗೋಮೂತ್ರದಿಂದ ಇದು ಸಿಲಿಕಾನ್ ಟ್ಯೂಬ್ ಇರುತ್ತೆ. ಸಿಲಿಕಾನ್ ಟ್ಯೂಬ್ ಬಿಸಿ ಆದ್ಮೇಲೆ ಸ್ಟೀಮ್ ಬರುತ್ತೆ. ಈ ನೀರಲ್ಲಿ ಹೊರಗಡೆ ಸ್ಟೀಮ್ ರೊಟೇಟ್ ಒಂದು ಇದಿರುತ್ತೆ, ಏನೋ ಪೈಪ್ ಇರುತ್ತೆ. ಈ ಬಿಸಿ ಆದ್ಮೇಲೆ ಈ ಕಡೆಯಿಂದ ಬಂದ್ಬಿಟ್ಟು ಇಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಡ್ರಾಪ್ ಅದನ್ನ ಅಮೋನಿಯಾ ಅಂತ ಕರೀತಾರೆ.
ಅಮೋನಿಯಾ ಬಂದು ಆಮೇಲೆ ಗೋಮೂತ್ರ ಅರ್ಕ ಬರೋಂಥದ್ದು. ಈಗ ಫಸ್ಟು ಅಮೋನಿಯಾ ಬರೋಕ್ಕಂತ ವೆಯ್ಟ್ ಮಾಡೋಣ, ಆಮೇಲೆ ಅರ್ಕ ಬರುತ್ತೆ. ಓಕೆ, ಈಗ ಹಚ್ಚಿಬಿಟ್ಟು ಕರೆಕ್ಟಾಗಿ ಟೈಮ್ ಇಟ್ಕೊಳ್ಳಿ. ವಿತಿನ್ 25 to 30 ಮಿನಿಟ್ಸ್ ಅಂದರೆ 3:30 4 ಗಂಟೆ ಅಷ್ಟೊತ್ತಿಗೆ ಅಮೋನಿಯಾ ಸ್ಟಾರ್ಟ್ ಆಗುತ್ತೆ. ಬೇಕಾ? ಬೇಕು ನೋಡ್ಬೇಕು ವಾಟರ್ ಆಗೋದಕ್ಕೆ ಅದು ಪ್ರೋಸೆಸ್ ಕಂಪ್ಲೀಟ್ ಆಗೋದಕ್ಕೆ 8 hours ಬೇಕು. ಅಲ್ಲ ಹೀಟ್ ಆಗಬೇಕಲ್ಲ ಅದು ಸ್ವಲ್ಪ ನಿಧಾನಕ್ಕೆ ಫುಲ್ ಹೇಳಿ. ಹಾಂ, ಇದು ಬಯೋಗ್ಯಾಸ್ ಬಳಸ್ತಾರೆ. ಅನುಕೂಲ ಇರೋದು ಬಯೋಗ್ಯಾಸ್ ಮಾಡಿ, ಅನುಕೂಲ ಏನಂದರೆ LPG. ಫ್ಲೇಮು ಅಷ್ಟೇ ನೋಡ್ಕೊಬೋದು, ಜಾಸ್ತಿ ಫ್ಲೇಮ್ ಇಡೋಕ್ಕಾಗಲ್ಲ. ಲೈಟ್ ಫ್ಲೇಮ್, ಲೈಟ್ ಫ್ಲೇಮ್ ನೋಡ್ರಿ, ಫ್ಲೇಮ್ ನೋಡ್ಬೋದು ನೀವು. ನೋಡಿ ಒಬ್ಬರೇ ನೋಡ್ಕೊಂತ ಹೋಗಿ ಲೈಟಾಗಿ. ಈಗ ಹೆಂಗಂದ್ರೆ ಈಗ ನಾವು ಒಬ್ರಿಗೆ ಟೀ ಕಾಯಿಸ್ತೀವಿ, ಟೀ ಕಾಫಿ ಹಾಲು ಎಷ್ಟು ಫ್ಲೇಮ್ ಹಾಕ್ತೀವಿ, ಸಿಂಪಲ್ ಹೆಚ್ಚು ಅಲ್ಲ ಈಗ ಇದು ಸಿಗುತ್ತಾ ರೆಡಿ ಮಾಡ್ಬೋದು? ಏನಿಲ್ಲ. ರೆಡಿ ಮಾಡಬೇಕಂದ್ರೆ 150 ಲೀಟರ್ ಡ್ರಮ್ ತಗೊಳ್ಳಿ ಆಯಿತಾ. ಇದು ಒಳಗಡೆ ಕಂಡೆನ್ಸರ್ ಬೇಕಾದ್ರೆ ಜೀವಂಜಲಿ ಕೇಳಿ ಕೊಡ್ತಾರೆ. ಈ ಕಂಡೆನ್ಸರ್ ತಗೊಳ್ಳಿ, ತಗೊಂಡು ಆದಮೇಲೆ ಈ ಸ್ಟವ್ ಹೈಟ್ ಎಷ್ಟಿದೆ ನೋಡ್ಕೊಳ್ಳಿ. ಇಲ್ಲಿ ಈ ಕಡೆ ಸ್ಟವ್ ಹೈಟ್ ನೋಡಿಕೊಂಡು ಆ ಸ್ಟವ್ಗಿಂತ ಒಂದು ಅರ್ಧ ಅಡಿ ಮೇಲೆಗಡೆ ಒಂದು ಹೋಲ್ ಮಾಡ್ಕೋಬೇಕು. ಆಮೇಲೆ ಅಲ್ಲಿ ಅಂದಾಜು ಎಷ್ಟು ಬರುತ್ತೆ ನೋಡ್ಕೊಂಡು ಅಲ್ಲೊಂದು ಹೋಲ್ ಮಾಡ್ಕೊಂಡು ಅದು ಆ ಕಡೆ ಪಾಸ್ ಮಾಡಿಬಿಟ್ಟು MCL ಹಾಕ್ಬಿಟ್ಟು ಈ ಕಡೆ ಜಾಯಿಂಟ್ ಮಾಡಬೇಕು, ಈ ಕಡೆ ಆ ಕಡೆ. ಇದು ಅಲ್ಲಾಡಿದ್ರೆ ಸೆಂಟ್ರಲ್ಲಿ ಒಂದು ರಾಡ್ ಕೊಟ್ಟು ಅದಕ್ಕೆ ಬೆಂಡಿಂಗ್ ಇಡಬೇಕು. ಇಷ್ಟೇ ಸಿಂಪಲ್, ಏನಿಲ್ಲ. ಆಮೇಲೆ ಅದು ಕ್ಲೀನ್ ಮಾಡೋಕ್ಕೆ ಔಟ್ಪುಟ್ಗೆ ಒಂದು ವಾಟರ್ ಲೈನು, ಮಾತ್ರ ಈಗ ಇನ್ಪುಟ್ ಮಾಡೋದಕ್ಕೆ ಒಂದು ಸ್ವಲ್ಪ ಹತ್ತಿರದಲ್ಲೇ ಒಂದು ನೀರಿರಬೇಕು. ಇಷ್ಟ. ಅದು ಕಾಯಿಲ್ ಸ್ಟೀಲ್ ಕಾಯಿಲ್, ಅದು ಸ್ಟೀಲ್ ಸ್ಟೈನ್ಲೆಸ್. ಓಕೆ. ಕಾಯಿಲು ಪ್ರತಿ ಸಲ ಮಾಡಿದಾಗ ತೊಳೆದಿರಬೇಕು. ಹೌದು, ಈ ಏನು ಅರ್ಕ ಯೂನಿಟ್ ಇರುತ್ತಲ್ಲ, ಪ್ರತಿ ಸರಿ ನಾವು ಏನು ಅರ್ಕ ಮಾಡ್ತೀವಲ್ಲ, ಅರ್ಕ ಮಾಡಾದ್ಮೇಲೆ ಎಲ್ಲ ಫುಲ್ ಕಂಪ್ಲೀಟ್ ಅಂದರೆ ವಾಶ್ ಮಾಡೋದು ಮತ್ತೆ ಹೊಸ್ತಾಗಿ ಮಾಡೋದು. ಈ ಪೈಲಿನ ತೊಳೆದು ಒಳಗಡೆ ತೊಳೆದಿರ್ಬೇಕು. ಏನಿಲ್ಲ ಸರ್, ಇದನ್ನ ಮಾತ್ರ ತೊಳಿಬೇಕು ಅಷ್ಟೇ, ಅಷ್ಟು ತೊಳಿಬಾರ್ದು. ಓಕೆ, ಕೋಲ್ಡ್ ವಾಟರ್ ಹೋಗ್ತಾ ಆಟ ಆಗುತ್ತೆ. ಆ ಬಿಸಿ ಎಲ್ಲ ಇಲ್ಲಿ ಬರುತ್ತಲ್ಲ. ಟೋಟಲಿ ಈಗ ಒಂದು ಗೋಶಾಲೆನ ಮೇನ್ ಮಾಡಬೇಕಾದಂಥದ್ದು ಕ್ರಿಟಿಕಲ್ ಗುಡ್ ಪ್ರಾಡಕ್ಟ್ ಅಂದರೆ ಗೋಮೂತ್ರ ಅರ್ಕನೇ. ಯಾಕಂದರೆ ಎಲ್ಲರೂ ಎಲ್ಲ ಮಾಡ್ತಾರೆ, ಅರ್ಕದಲ್ಲಿ ಪರ್ಫೆಕ್ಟ್ ಸಿಗೋದು ತುಂಬ ಕಷ್ಟ ಇದೆ. ಅದು ನೋಡ್ತಾ ಮಾಡಿ ಅಭ್ಯಾಸ ಆಗುತ್ತೆ. ಬಟ್ ಇದರಲ್ಲಿ ಒಳ್ಳೆ ಪ್ರಾಫಿಟಬಲ್ ಇರುತ್ತೆ, ಜೊತೆಯಲ್ಲಿ ಔಷಧಿಗಳಿಗೂ ಹೆಚ್ಚಿಗೆ ಇರುತ್ತೆ. ಈಗ ಇದರಿಂದ ಏನು ಬರ್ತಲ್ಲ ಅದು ಯೂಸ್ ಮಾಡೋಕ್ಕಾಗಲ್ಲ. ಅಮೋನಿಯಾ ಯೂಸ್ ಮಾಡ್ತೀವಿ. ಅದು ಅಮೋನಿಯಾ ಒಂದು ಗಿಡಗಳಿಗೆ ಏನಾದರೂ ಡಿಸೀಸ್ ಸ್ಪ್ರೇ ಮಾಡೋಕ್ಕೆ. ಇದರಿಂದ ಪಾಸ್ ಆದ್ಮೇಲೆ ಏನು ಬರುತ್ತಲ್ಲ ಅದೇ. ಅಲ್ಲ, ಸ್ಟಾರ್ಟಿಂಗ್ನಲ್ಲಿ 10% ಬರುವಂಥದ್ದು ಅಮೋನಿಯಾ, ಅದಾದಮೇಲೆ ನೆಕ್ಸ್ಟ್ ಬರುವಂಥದ್ದು ಗೋಮೂತ್ರ ಅರ್ಕ. ಅಲ್ಲ ಅರ್ಕಲ್ಲ, ನಾನು ಹೇಳ್ತಾ ಇರೋದು ಇದರಲ್ಲಿ ಇದು ಬೇಡ. ಇದರಿಂದ ಡೈರೆಕ್ಟ್ ಏನು ಬರ್ತಲ್ಲ, ಹೆಂಗ್ ಬರುತ್ತೆ? ಹಿಂಗ್ ಡೈರೆಕ್ಟ್ ಹೆಂಗ್ ಬರುತ್ತೆ? ಅದರಿಂದ ಅವ್ರು ಹೇಳ್ತಿರೋದು ಹಂಗಲ್ಲ ಅವಾಗಲೇ ಬರುತ್ತೆ ಅಷ್ಟೇ. ಅಲ್ಲಣ್ಣ, ಇದನ್ನ ಏನ್ ಗೊತ್ತಾ, ಈಗ ನೀವು ಓಪನ್ ಅಲ್ಲಿ ಕುದಿಸ್ಬೋದು. ಓಪನ್ ಅಲ್ಲಿ ಕುದಿಸಾದ್ಮೇಲೆ ಮತ್ತೆ ಗ್ಯಾಪ್ ಹಾಕಿ ಅಮೋನಿಯಾ ತೆಗಿಬೇಕು. ಎರಡು ಮೆಥಡ್ ಇದೆ. ಓಪನ್ ಮೆಥಡ್ ಅಮೋನಿಯಾ ತೆಗಿಯುವಂಥದ್ದು ಒಂದಿರುತ್ತೆ. ಯಾಕಂದ್ರೆ ಓಪನ್ ಅಲ್ಲಿ ತೆಗಿತಾ ಇದ್ರೆ ಕ್ಲೋಸಿಂಗ್ ಇದೆ. ಅಮೋನಿಯಾನ ಕಂಟೆಂಟ್ ಇಲ್ಲಿಂದನೇ ಪಾಸ್ ಆಗುತ್ತೆ. ಒಂದೊಂದ್ಸರಿ ಜಾಸ್ತಿ ಬಿಸಿ ಆದರೆ, ಈಗ ಹಸು ಹೊರಗಡೆ ಮೇಯ್ಕೊಂಡು ಬಂದಿರುತ್ತೆ, ತುಂಬ ಬೇರೆ ಬೇರೆ ಗಿಡ ಮನುಷ್ಯಗಳು, ಆವಾಗ ಉಕ್ಕು ಬರೋ ಚಾನ್ಸಸ್ ಇರುತ್ತೆ. ಆಯಿತಾ, ಆವಾಗ ಒಂದು 5 ನಿಮಿಷ ಆಫ್ ಮಾಡಬೇಕು, ಮತ್ತೆ ಫಿಟ್ ಮಾಡಬೇಕು. ಮತ್ತೆ ಫಿಟ್ ಮಾಡಿದ್ರೆ ಸ್ಟಾರ್ಟಿಂಗಲ್ಲಿ ಅಮೋನಿಯಾ ಬರುತ್ತೆ 5 to 10%. ಅಮೋನಿಯಾ ಬಂದಾದಮೇಲೆ ಅಮೋನಿಯಾನ ಪಕ್ಕಕ್ಕೆ ಇಡ್ತೀನಿ. ಅಮೋನಿಯಾ ಪಕ್ಕಕ್ಕೆ ಇಡಾದ್ಮೇಲೆ ಜಾಡಿ ಇರುತ್ತೆ, ಜಾಡಿ ಪಿಂಗಾಣಿ ಜಾಡಿ ಗೋಮೂತ್ರ ಕಲೆಕ್ಟ್ ಪಂಚಗವ್ಯ ಘೃತ. ಓಕೆ, ಇದು ಅರ್ಧ ಗಂಟೆ ಫ್ರೀ ಬಿಟ್ಬಿಡಿ. ಪಂಚಗವ್ಯ ಘೃತ ನೋಡಿ, ನಾವೇ ಬರ್ತೀರ. ಇನ್ನೂ ಒಂದು ಅರ್ಧ ಗಂಟೆ ಟೈಮ್ ಇದೆ, ಅಷ್ಟೊಂದು ಮುಗಿಸೋಣ. ಬೇಕಾಗುತ್ತೆ ಇದು, ಅದಕ್ಕೋಸ್ಕರ ನೋಡ್ಕೊಂಡು. ಆವಿ ತಂಪಾಗಿ ಲಾಂಗ್ ವಿಡಿಯೋ ಅಲ್ಲಿಂದ ಹೇಳ್ಕೊಂಡ್ರಲ್ಲ, ಅಲ್ಲಿಂದ ಅದರಲ್ಲಿ ಹಬೆಯಾಗಿ ತಂಪು ಕೊಟ್ಟಾಗ ದ್ರವ ರೂಪನೇ ಅರ್ಕ.
ಇವಾಗ ನಾವೇನು ಒಳಗಡೆ ಅರ್ಕ ಇಟ್ಟಿದ್ದೀವಲ್ವಾ, ಅರ್ಕ ಇಟ್ಟಾಗ ಒಂದು 1/2 hour ಆದಮೇಲೆ ಅಮೋನಿಯಾ ಸ್ಟಾರ್ಟ್ ಆಗುತ್ತೆ. ಅಮೋನಿಯಾ ಸ್ಟಾರ್ಟ್ ಆದಮೇಲೆ ಅಮೋನಿಯಾನ ಸಪ್ರೇಟಾಗಿ ಇಟ್ಬಿಟ್ಟು ನೆಕ್ಸ್ಟ್ ಬರುವಂಥ 60-65% ಗೋಮೂತ್ರ ಅರ್ಕ ಕಲೆಕ್ಟ್ ಆಗುತ್ತೆ. ಗೋಮೂತ್ರ ಅರ್ಕ ಕಲೆಕ್ಟ್ ಆದಮೇಲೆ ಕೆಳಗಡೆ ಇರುವಂಥದ್ದು ಗೋಮೂತ್ರ ಕ್ಷಾರ ಅಂತಾರೆ. ಅಂದರೆ ಅರ್ಕ ತೆಗೆದು ನಂತರ ಉಳಿಯುವಂಥದ್ದು ಯಾರು ಗಸಿ ಅಂದರು, ನಾವೊಂದು ಗೋಮೂತ್ರ ಕ್ಷಾರ ಅಂತ ಕರಿತೀವಿ. ಆ ಕ್ಷಾರ ಬಂದುಬಿಟ್ಟು ಇಲ್ಲಿ ಲಿಕ್ವಿಡ್ ಫಾರ್ಮ್ ಮಾಡಿದ್ದೀವಿ. ಆ ಕ್ಷಾರನ ಈ ಥರ ಒಂದು ಕ್ಯಾನಲ್ಲಿ ಸ್ಟೋರ್ ಮಾಡಬೇಕು. ಸ್ಟೋರ್ ಮಾಡ್ಕೊಂಡು ಕ್ಷಾರ ಇದು ನೋಡ್ಬೋದು ನೀವು, ಈ ಥರ ಕ್ಷಾರ ಇರುತ್ತೆ. ಈ ಕ್ಷಾರ ಸ್ಟೋರ್ ಮಾಡಿಬಿಟ್ಟು ಈ ಕ್ಷಾರನ ಒಂದು ಸ್ಟೀಲ್ ಪಾತ್ರೆಯಲ್ಲಿ ಹಾಕ್ಬಿಟ್ಟು ನಿಧಾನಕ್ಕೆ ಸಣ್ಣ ಉರಿಯಲ್ಲಿ ಒಂದು 15-20 ಲೀಟ್ರ್ ಹಾಕಿದ್ರೆ ಒಂದು 4-5 ಅವರ್ಗೆ ಹೋಗ್ತಾ ಕಾಯ್ತಾ ಈ ಥರ ತಿಕ್ಕಾಗುತ್ತೆ. ಈ ಥರ ತಿಕ್ಕಾದ್ರೆ ಗೋಮೂತ್ರ ಕ್ಷಾರ ಘನ ಅಂತಾರೆ. ಹಾಂ ಹಂಗಲ್ಲ, ಮುಟ್ಟಿಯಲ್ಲ ಅಣ್ಣ, ಅದು ಕ್ಷಾರ ಘನ ಅಷ್ಟೇ. ಕ್ಷಾರ ಘನ ಅನ್ನೋದು ಒಂದು ಪ್ರಾಡಕ್ಟ್, ಒಂದು ಇಂಡಿಗ್ರೀಡಿಯೆಂಟ್ಸು. ಅದಾದಮೇಲೆ ಪುನರ್ನವ ಪುಡಿ. ಪುನರ್ನವ ಅಂದರೆ ಗೊತ್ತಾ? ಪುನರ್ನವ ಅಂದರೆ ಒಂದು ಸೊಪ್ಪು. ಹಾಂ, ಬಳೆ ಹೊಡ್ಕಂಗಿಲ್ಲ ಅಂತ ಇದು ಕಿತ್ಕೊಂಡು ಅಲ್ಲಿ ಆಫೀಸ್ ಮುಂದೆಗಡೆ ಕಿತ್ಕೊಂಬರೋದು. ನಾನು ತೋರಿಸ್ತೀನಿ ಒಂದು ನಿಮಿಷ. ಅದಲ್ಲ ನಾನು ತೋರಿಸ್ತೀನಿ, ಅಮ್ಮ ತೋರಿಸ್ತೀನಿ. ಪುನರ್ನವ ಪುಡಿ. ಪುನರ್ನವ ಅಂತ ಹೇಳಿದ್ರೆ ಪುನರ್ನವ ಬೇರೆ ಇರುತ್ತಲ್ವಾ, ಆ ಬೇರನ್ನು ತೆಗೆದುಬಿಟ್ಟು ಕಟ್ ಮಾಡಿ ಚೆನ್ನಾಗಿ ಒಣಗಿಸಿರ್ತೀವಿ. ಒಣಗಾದ್ಮೇಲೆ ಅದನ್ನು ಕಲವೆ ಜರೆಲ್ಲ ಮಿಕ್ಸಲ್ಲಿ ಹಾಕಿ ಪೌಡ್ರ್ ಮಾಡಿಕೊಂಡು ಪೌಡ್ರನ್ನ ಜರಡೆ ಮಾಡಬೇಕು. ಇದನ್ನು ಪುನರ್ನವ ಪುಡಿ ಅಂತ ಕರಿತೀವಿ. ಭಸ್ಮ ಇಲ್ಲಮ್ಮ ಜೊತಮ್ಮ, ನಾನು ಬೇರೆ ಮಾತಾಡ್ತೀನಿ. ಬೇರೆ ನಮ್ಮಿದ್ರಲ್ಲಿ ಅಂದರೆ ಆಯುರ್ವೇದ ಪಾರಂಪರಿಕದಲ್ಲಿ ಸ್ವಲ್ಪ ಬೇರೆ ಚೇಂಜ್ ಇರುತ್ತೆ. ಯಾಕಂದರೆ ಅದ್ರ ಬಗ್ಗೆ ನಮ್ಗೆ ಗೊತ್ತಮ್ಮ. ಆಯಿತಾ ಹಣ ನೋಡಿ, 0 ಆಯಿತು. 0 ಆಗಿದ ತಕ್ಷಣವೇ 1 kg ಗೋಮೂತ್ರ ಕ್ಷಾರಧನ ತೊಗೊತೀನಿ. ಹಾಕಮ್ಮ, ಇಟ್ಟು ಕುರ್ಪಿ ಒಬ್ರು ಇಟ್ಕೊಳ್ಳಿ, ಪಾತ್ರೆ ಒಬ್ರು ಇಟ್ಕೊಳ್ಳಿ. ಸುಡುತ್ತ ಹುಷಾರಮ್ಮ. ಸುಡುತ್ ಮುಟ್ಬೇಡಮ್ಮ, ಇನ್ನೂರು ಓಲಿ ಸ್ವಲ್ಪ 1.5 ಮಾಡೋಣ. ಆ ಕಡೆ 1.5 ಕುರ್ಪೆಯಲ್ಲಿ ಹೋಗೋಣ. ಕುರ್ಪೆಯಲ್ಲಿ ಎಳಿಬೇಕಂತ ಹೇಳಿರಿ ಸಾಕಂತ ಹೇಳ್ತೀವಿ. ಹಾಕ್ 300 ಆಯ್ತು. ಬಿಡಿ ಸಾಕ್ಬಿಡಿ. ಇದನ್ನ ಮುಚ್ಚಿಬಿಡಮ್ಮ, ಸೇರಿಬಿಡಮ್ಮ. ಹಚ್ಬೇಕು, ಹಚ್ಚಮ್ಮ ಇದ್ದಂಗೆ. ಸ್ಕೇಲ್ ಬೇಡವಾ? ಸ್ಕೇಲ್ ಸಾಕಾ? ಇದಾಗಬೇಕಲ್ಲ ಬೆಂಕಿ ಹಚ್ಚೋದಕ್ಕೆ ಭಸ್ಮ. ಆಯ್ತಣ್ಣ. ಫಸ್ಟು ಪಾತ್ರೆ ಇಡಬೇಕು. ಪಾತ್ರೆಯಲ್ಲಿ ಗೋಮೂತ್ರ ಕ್ಷಾರ ಹಾಕಬೇಕು. ಬಿಸಿ ಮಾಡ್ಕೊಂಡು ಸಣ್ಣ ಇಡು. ಇದು ಪಾತ್ರೆ ಹೊರಡಿಕ್ಕೆ ಇಡ, ಜಾಗ ಇಲ್ಲ ನಮಗೆ. ಸ್ಕೇಲ್ ಬೇಕಾ ಸರ್? ಮತ್ತೆ ಸ್ಕೇಲ್ ಬೇಕಣ್ಣ. ಸ್ಕೇಲ್ ಅದು 100 ಗ್ರಾಮು. ನನಗೆ ಎಲ್ಲ ತೋರಿ ಅದೆಲ್ಲ ಮುಗಿತ. 1.5 kg 150 ಗ್ರಾಮ್. 300 ಗ್ರಾಮು ಪುನರ್ನವ, 300 ಗ್ರಾಮ್ ಬಸ್ಮತಿ. ನೋಡಿ ಎಷ್ಟಿದೆ ನೋಡಿ, 300 ಹೆಚ್ಚು ಕಡಿಮೆ ಸ್ವಲ್ಪ ಇದ್ರೂ ನಡೆಯುತ್ತೆ. 200 ಆಯಿತು, 300 ಆಸ್ಪಾಸು. ಇಲ್ಲೇ ಬಿಡು ಆಗುತ್ತೆ. 290 ಸ್ವಲ್ಪ ಇದೆ. ಪಾತ್ರೆ ಸ್ಕೇಲ್ ಸೈಡ್ಗೆ ತಿಕ್ಕಮ್ಮ. ಅದು ಪುನರ್ ಇದು ಮಿಕ್ಸ್ ಮಾಡ್ತಾ ಇದ್ದೀವಿ ಒಳ್ಳೆ. ಅದು ಅರ್ಕ ನೋಡಿ ಒಳಗಡೆ ಏನಾಗಿದೆ. ಒಟ್ಟಿಗೆ ಮಾಡ್ಬೇಕಂದ್ರೆ ಯಾರು ಗೋಶಾಲೆಗೆ ಹಸುಗಳು, ನಮ್ಮ ಹತ್ರ ಹಸುಗಳು ಜಾಸ್ತಿ ಇದೆ ಅಂತ ಹೇಳಿದ್ರೆ ಅವರು ಕ್ರಮೇಣ ಫಸ್ಟ್ ಅರ್ಕ ಮಾಡೋದು ಕಲಿಬೇಕು. ಅರ್ಕ ಮಾಡ್ತಾ ನಾವು ಸ್ವಲ್ಪ ಮಾರ್ಕೆಟಿಂಗ್ ಶುರು ಮಾಡಬೇಕು. ಶುರು ಮಾಡಾದ್ಮೇಲೆ ಆ ಗೋಮೂತ್ರ ಅರ್ಕ ಆದಮೇಲೆ ಉಳಿಯಂಥ ಕ್ಷಾರ ಇರುತ್ತಲ್ವ, ಆ ಕ್ಷಾರನ ವೇಸ್ಟ್ ಮಾಡಬಾರ್ದು ಅಂದರೆ ಈ ಥರ ಮಾಡ್ತಾರೆ. ಎಲ್ಲ ಸ್ವಲ್ಪ ಕೆಮಿಕಲ್ ಇರುತ್ತೆ, ಸ್ಟಾಕ್ ಇಟ್ಟು ಮಾಡಬೇಕು. ಈಗ ನೀವು ಬೇಡ ಕೆಲವ್ರಿಗೆ ಏನೋ
ಮೆಡಿಸಿನ್ ಮಾಡೋದು ಬೇಕು ಅಂದರೆ ಅದನ್ನೇ ಬೇಕಾದ್ರೆ ಮಾಡಿಬಿಡ್ಬೇಕು. ಶಾರ ಕೊಡಿ ಲೀಟ್ರ್ ಏನು ಕಮ್ಮಿ 100 ರೂಪಾಯಿ ಕೊಟ್ಟರು. ಮತ್ತು ಸ್ಕಿನ್ ಆಯಿಂಟ್ಮೆಂಟು ಮಾಡ್ಬೋದು. ಸ್ಕಿನ್ ಆಯಿಂಟ್ಮೆಂಟ್ ಇದೇ ಮೆಥಡ್, ಕಾಯಿಸೋದೆಲ್ಲ ಸೇಮ್ ಇರುತ್ತೆ, ಹಾಕೋ ಇಂಡಿಗ್ರೀನ್ಸ್ ಚೇಂಜ್. ಏನಮ್ಮ ಇಲ್ಲ ನಾನು ನೆನ್ನೆ ಇಲ್ಲ ಫೋನ್ ಹಿಡ್ದೈತೆ ನಾನು ಅದಕ್ಕೆ ಟೋಟಲ್ ಆಗಿ ನಮಗೆ ಹೆಚ್ಚು ಕಡಿಮೆ ನಮಗೆ ಬೆಲ್ಲ ಥರ ಬರ್ತಾ ಇರುತ್ತೆ ನೋಡಿ ಪಾಕ. ಹೌದು. ಅಂಟು ಸ್ಟಾರ್ಟ್ ಆಗಿದೆ ಲೈಟಾಗಿ, ಇನ್ನು ಸ್ವಲ್ಪದಲ್ಲಿ ಇದು ಅಂಟು ಬರುತ್ತೆ. ಕಮ್ಮಿ ಒಂದು 5 ನಿಮಿಷದಲ್ಲಿ ಪಾಕ ಬಂದಿದೆ. ಇದನ್ನು ನಾನು ರೆಡಿ ಮಾಡ್ಕೊಂಡು ಆಫ್ ಮಾಡಿದ್ದೆ. ಸಿಡಿಯುತ್ತೆ ಟ್ರೈ ಇಡಮ್ಮ, ಸ್ವಲ್ಪ ದೂರ ಹೋಗಿ ಸರ್, ಸ್ವಲ್ಪ ದೂರ ಹೋಗಿ. ಸಣ್ಣದ 11 ಸ್ಪೂನ್ ತಗೊಳಮ್ಮ, 1-2 ಮೊಬೈಲ್ ಇತ್ತು ನೀನು ಫಸ್ಟ್. 11 ಸ್ಪೂನು ಬೇಗ. 11 ಸ್ಪೂನು 11 ಸ್ಪೂನಲ್ಲೇ ಚಪಾತಿ ಹಾಕೋದು ಬೇಗ. ಚಿಟ್ಟು ಭಸ್ಮ ಹಾಕಮ್ಮ ಇಡೋದನ್ನು. ಭಸ್ಮ ಅಂದರೆ ಸಗಣಿ ಇರುತ್ತಲ್ವಾ, ಸಗಣಿನ ಬೆರಣಿ ಮಾಡ್ಕೊತೇವೆ. ಬೆರಡಿನ ಸುಟ್ಬಿಟ್ಟು ಅದು ಭಸ್ಮ ಮಾಡ್ತೀವಿ. ವಿಭೂತಿ ಬೇರೆ, ವಿಭೂತಿ ಬೇರೆ. ವಿಭೂತಿನ ಪ್ರೋಸೆಸ್ ಇದೆ ಸರ್, ತುಂಬ ಕಷ್ಟ. ಅದೇ ಭಸ್ಮ, ಅದನ್ನು ನಾವು ಅದಕ್ಕೆ ತುಪ್ಪ ಹಾಕ್ತೀವಿ ಭಸ್ಮ ಮಾಡುವಾಗ. ಮೃತ್ಯುಂಜಯ ಮಂತ್ರ ಜಪ ಮಾಡಿ ಜೀವನ ಮಾಡ್ತಾರಲ್ಲ ಹಂಗಲ್ಲ ಹಂಗಲ್ಲ ಹಿಂಗೆ ಏನು ಎಲ್ಲಾಡ್ಸು ಎಲ್ಲಾಡ್ಸು ಎತ್ತಬಾರ್ದು, ಎತ್ತಿದ್ದಾರೆ ನಿಮಗೆ ಹಂಗೆಲ್ಲಡ್ಸು ಹಂಗಲ್ಲ. ಮಾಡ್ಬೋದು, ಆಮೇಲೆ ಶತಾವರಿ ಮಾಡ್ಬೋದು, ಅಶ್ವಗಂಧ ಮಾಡ್ಬೋದು. ಬಟ್ ನಾವು ಯಾವುದು ಎಕ್ಸ್ಪೀರಿಯನ್ಸ್ ಇರುತ್ತೆ ನಾವು ಯಾವ ಒಟ್ಟಿ ನಾವು ಕಲ್ತ್ಕೊಂಡು ಅದು ಮಾತ್ರ ಮಾಡಬೇಕು. ಆ ಥರ ಇದೆಲ್ಲ ಹಾಕ್ಕೊಂಡು ಇದು ಬಿಸಿ ಆರಿರೋದ್ರಿಂದ ಬಿಸಿಯಲ್ಲಿ ಇರುತ್ತೆ. ನಾವು ಲೈಟಾಗಿ ಒಂದು ಕಡೆಯಿಂದ ಸ್ವಲ್ಪ ಪೌಡ್ರ್ ಹಾಕ್ಬೇಕು, ಸ್ಲೋ ಪೌಡ್ರ್ ಹಾಕ್ಬಿಟ್ಟು ಆಮೇಲಕ್ಕೆ ಮಿಕ್ಸ್ ಮಾಡ್ಕೊಂಡು ಸೈಡ್ ಬಿಡೋದು. ಅದು ಹಾರಬಾರ್ದು. ಯಾವಾಗ ಈ ಥರ ಮಿಕ್ಸ್ ಮಾಡ್ಕೊತೀವ ಆ ಒಳಗಡೆ ಏನು ರೂಟ್ ಪೌಡರ್ ಇರುತ್ತಲ್ವ, ಪುನಃ ಪೌಡ್ರು, ಆ ಬಿಸಿಲಿ ಇರೋದ್ರಿಂದ ಅದರಲ್ಲಿ ಇರೋವಂಥ ಅಂಶ ಎಲ್ಲ ಬಿಟ್ಕೊಳ್ಳುತ್ತೆ. ಈ ಪುನರ್ ನಾವು ಒಟ್ಟು ಏನಂದರೆ ಈ ಕ್ಯಾನ್ಸರ್ಗೆ ಇರ್ಬೋದು, ಆಮೇಲೆ ಇಮ್ಯುನಿಟಿ ಪವರು, ಜಾಯಿಂಟ್ ಪೇನ್ಸ್ ಇರ್ಬೋದು, ವೆರಿಕೋಸ್ ವೇನ್ಸ್ ಇರ್ಬೋದು, ಗ್ಯಾಂಡೀಸ್ ಇರ್ಬೋದು, ತುಂಬ ಅದಕ್ಕೆ ಹೆಲ್ಪ್ ಆಗುತ್ತೆ. ಈ ದೇಹದಲ್ಲಿ ಯಾವುದೇ ಥರ ಊತ ಇರುತ್ತೆ ಯಾಕಿದು ನಮ್ಮ ಹತ್ರ ಯಾವುದೇ ಮೆಡಿಸಿನ್ ಅಂದರೆ ಪುನರ್ನಾಮ ಕೊಟ್ಬಿಡ್ಬೋದು ಅದೇ ಹೇಳೋದು. ಮತ್ತು ಕಿಡ್ನಿ ಕಿಡ್ನಿಗೂ ತುಂಬ ಕೆಲಸ ಮಾಡುತ್ತೆ. ಇಲ್ಲಿ ಬಿಟ್ಬಿಡಿ, ತಲೆ ಕೆಡ್ಸ್ಕೊಂಬಿಡಿ, ಏನು ಆಗ್ಬೋದು. ಎಲ್ಲ ಮೆಡಿಸಿನ್ ಇದೆ, ಇಂಟ್ಯಾಕ್ ಇದೆ, ಕೆಳಗಡೆ ಬಿದ್ದು ಬಿಸಾಕ್ಬೇಕಷ್ಟೇ. ಹಣ ಇದು ಬಿಸಿ ಇರುತ್ತೆ, ಕೈಯಲ್ಲಿ ಮಾತ್ರ ಮುಟ್ಲೇಬಾರ್ದು. ಬಟ್ ಮನೆಯಲ್ಲಿ ಮಕ್ಕಳಿದ್ದಾಗ ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಮಾಡ್ಕೋಬೇಕು, ಮಾಡಬಾರ್ದು. ಕೈಗೆ ಅಷ್ಟೇ ಅಷ್ಟೇ. ಅಂದ್ರೆ ಪುನರ್ನವ ಒಂದೇ ಗಿಡಮೂಲಿಕೆ ಶರೀರದಲ್ಲಿ ಮಲ್ಟಿ ಟಾಸ್ಕ್ ಮಾಡುತ್ತೆ ಅಂತೀರಾ? ಎಷ್ಟು ತರ ಇದ್ರೂ ಅದು ಪರಿಹಾರ ಕೊಡುತ್ತೆ ಎಲ್ಲದಕ್ಕೂ, ಒಂದೇ ಸಾಕು. ಪುನರ್ನವ ಅರ್ಥನೇ ಇದೆ, ಪುನರುಚ್ಚೇತನ ಮಾಡುತ್ತೆ. ನಿಮ್ಮ ದೇಹದಲ್ಲಿ ಯಾವುದೇ ಅಂಗ ಇದಾಗಿದ್ರು ಅದು ಮತ್ತೆ ಪುನಃ ಪುನರ್ನವ ಗೋಪ್ಸುರ ಮತ್ತೆ ಇನ್ನೂ ಅದ್ಭುತ. 8 ವರ್ಷ ಆಗಲೇ ಮಳೆ ಬಂದಿಲ್ಲ ಅಂದ್ರೂ ಬದುಕೋ ಕೆಪಾಸಿಟಿ ಪುನರ್ನವಕ್ಕಿರುತ್ತೆ. ತುಂಬ ಹಾಳಕ್ಕೆ ಹೋಗುತ್ತೆ ಬೇರೆ ಇದು ಮಾಮೂಲಿ ಸಣ್ಣ ಗಿಡಗಳ ಥರ. ಮತ್ತೆ ಶರೀರದಲ್ಲಿ ನೀರು ತುಂಬಿಕೊಂಡ್ರು ಪುನರ್ನವ ಹೊರಗೆ ವಾಟರ್ ವಿರೇಚನ ಅಂತ, ಮೂತ್ರ ವಿರೇಚನ ಅಂತ, ಮೂತ್ರ ವಿರೇಚನ ಅಂತ ಇನ್ನು ಕೊಡ್ತೀವಿ. ಅದ್ರ ಜೊತೆಗೆ ಗೋಕ್ಷುರ ಕೊಟ್ಟರೆ ಇನ್ನೂ ಅದ್ಭುತ ಕೆಲಸ. ಗೋಕ್ಷುರ ಆಮೇಲೆ ಅದು ಕ್ಯಾಪ್ಸಲ್ಸ್ ಮಾಡ್ತೀವಿ. ಫಸ್ಟು ಒಂದೊಂದೇ ಕಲಿಯೋಣ, ಆಮೇಲೆ ಅದಕ್ಕೆ ಅದು ನಾವು ಕಲ್ತದ್ದು ಹೇಳಕ್ತೀವಿ. ಅಷ್ಟೇ ಇದ್ರ ಬಗ್ಗೆ ಹೆಂಗ್ ಕೆಲಸ ಮಾಡುತ್ತೆ. ಪಾಷಾಣ ಬೇಯಿದೆ. ನೀವು ಇನ್ನೊಂದು ಮಾಡ್ಬೇಕಲ್ಲ,
ಇಷ್ಟೆಲ್ಲ ಇದೆ. ಗೋಮೂತ್ರ ಪೌಡ್ರ್ ಜಾಸ್ತಿ ಇದೆ ಸರ್. ಜಾಸ್ತಿ ದೊಡ್ಡ ಕೆಲಸ ಆಗ್ತದೆ ಅದರಿಂದ. ಎಲ್ಲ ಮಾಡಬೇಕಿನ್ನ ಲೇಟ್ ಅದೆಲ್ಲ. ಒಬ್ರು ಮಾಡ್ಯಾರಿ, ಇವ್ರು ಮಾಡ್ಬೋದು, ಒಬ್ರು ಮಾತ್ರ ಮಾಡ್ಯಾರಿ. ತಳಮ ಇದೆ, ಇರ್ತಮ ಇದೆ. ಹೌದು, ಗೋಮೂತ್ರ ಕ್ಯಾಪ್ಸೂಲ್ಸ್ ಮಾಡಿದ್ದಾರೆ ಅಂತ ಕೇಳ್ಪಟ್ಟೆ. ಅದು ಅದ್ಭುತ ಕೆಲಸ. ಹೌದು ಹೌದು. ಆಲ್ ಇನ್ ಒನ್. ಏನು ಹಸುವಿನಿಂದ ನಾವು ಡೈರೆಕ್ಟ್ ಆಗಿ ಬೆಳಗ್ಗೆ ಕಲೆಕ್ಟ್ ಮಾಡ್ತೀವಿ ಗೋಮೂತ್ರ. ಸೊ ಅದನ್ನ ಕ್ಯಾಪ್ಸೂಲ್ಸ್ ಆಗಿ ನಾವು ಅದನ್ನ ಮಾಡಿದಾಗ ನೀವು ಎಲ್ಲ ತಲಬೇಕಿದೆ ಎಲ್ಲ ನಾವು ಕಂಡಿರ್ತೀವಿ. ಇಲ್ಲಿ ಇದೆಲ್ಲ ಅದನ್ನು ಆಲ್ರೆಡಿ ನಾವು ಪೇಷಂಟಿಗೆ ಕೊಟ್ಟು ಎಕ್ಸ್ಪೀರಿಯನ್ಸ್ ಫೀಡ್ಬ್ಯಾಕ್ ನಾವು ಹೇಳ್ತಾ ಇದ್ದೀವಿ. ಅದಕ್ಕೆ ಕೇಳಿದ್ದೀನಿ. ನೆಫ್ರೋಟಿಕ್ ಸಿಂಡ್ರಮ್ ಹೋಗಿದೆ ಅದರ ನಾ ಕೊಟ್ಟು ಪೇಷಂಟಿಗೆ. ನೆಫ್ರೋಟಿಕ್ ಸಿಂಡ್ರಮ್ ಅದು ಕೌಸಲಿಲ್ಲ ಅವ್ರ ಹತ್ರ. ಒಂದು ಬೇರೆ ಸ್ವಲ್ಪ ಭಸ್ಮ ತಗೊಳ್ಳಿ. ಎಲ್ಲಿದೆ ಹೇಳಿ ತಗೊಬರ್ತೀನಿ. ಒಳಗಡೆ ಕ್ಯಾನಲ್ಲಿ ಬಸ್ನ ಸರ್ ನೋಡಿ, ಈ ಥರ ಮಾಡ್ಕೋಬೇಕು. ಈ ಥರ ಮಾಡಿಕೊಂಡು ಬಿಸಿ ಇರುತ್ತೆ, ಇದು ತುಂಬಾ ಬಿಸಿ ಇರುತ್ತೆ. ನಾವು ಸ್ವಲ್ಪ ಅಭ್ಯಾಸ ಇರೋದ್ರಿಂದ ನಾವು ಕೈ ಮುಡ್ತೀವಿ, ಡೈರೆಕ್ಟ್ ಮುಟ್ಟಕ್ಕೆ ಹೋಗೋದಿಲ್ಲ. ಬಟ್ ನಮ್ಮಲ್ಲಿ ಭಾಳ ಎಲ್ಲ ಕಡೆ ನಾವೆಲ್ಲ ಗಿಳಿಗಳು ತೆಗೆಸ್ತೀವಿ. ಕನ್ನಡ ಅಂತ ಹೇಳೋದಕ್ಕೆ ಓಕೆ ಸರ್. ಇದಾಯ್ತಲ್ವ, ಇದಾಗಿದ ತಕ್ಷಣ ಒಂದು 2 ಅವರ್ 3 ಅವರ್ ಬಿಡಬೇಕು. ನಾರ್ಮಲ್ ಟೆಂಪ್ರೇಚರ್ ಬರುತ್ತೆ. ಟೆಂಪ್ರೇಚರ್ ಮೇಲೆ ನೀವು ಕ್ಯಾಪ್ಸಸ್ ಮಾಡೋವಂಥದ್ದು. ಗಾತ್ರ ನಿಮಿಷ ಮಾಡ್ತೀನಿ, ಸ್ವಲ್ಪ ಭಸ್ಮ ಬರಲಿ. ಭಸ್ಮ ಬೇಗ ತೆಗಿ, ಅದನ್ನು ಬೇರೆ ತೆಗಿ. ನಿಮಿಷ ಬರಲಿ. ಇರೋಣ ಒಂದು ನಿಮಿಷ, ಕಂಪ್ಲೀಟ್ ಆಗಿದೆ. ಟ್ರೈ ಯಾವ ಥರ ಆರೆಂಜ್ ಕಲರ್ ಬಟಾಣಿ ಕಾಳು ಸೇರಿದಷ್ಟು ಮಾಡ್ಕೊಳ್ಳಿ. ನೋಡೋಣ, ಈ ಥರ ಇರುತ್ತಲ್ಲ. ಈ ನೋಡಿ, ಈ ಥರ ಮಾಡ್ಕೊಳ್ಳೋದು. ಇದು ಕ್ಯಾಪ್ಸಲ್ಸು. ಇದು ಪುನರ್ನವ ಘನವಟಿ ಅಂತ ಕರೀತಾರೆ. ಇದನ್ನು ರಾತ್ರಿ ಊಟ ಆದಮೇಲೆ ಪುನರ್ನವ ಗೋಮೂತ್ರ ಇರುತ್ತಲ್ವ, ಗೋಮೂತ್ರ ಜೊತೆ 2 ಒಟ್ಟಿಗಳನ್ನು ನಾವು ತಿನ್ನೋದ್ರಿಂದ ಇಮ್ಯುನಿಟಿ ಡೆವಲಪ್ ಹೆಲ್ಪ್ ಆಗುತ್ತೆ. ಕ್ಯಾನ್ಸರ್ಗೆ ತುಂಬ ಬೆನಿಫಿಟ್ಸು, ಮಲ್ಟಿಪಲ್ ವರ್ಕ್ ಆಗುತ್ತೆ. ಇಷ್ಟೊತ್ತವ್ರು ಹೇಳ್ತಿದ್ರಲ್ವ, ಅವ್ರಿಗೆ ಕಿಡ್ನಿಯಲ್ಲಿ ವೆರಿಕೋಸ್ ವೆನ್ಸ್ ಇರ್ಬೋದು, ಕಿಡ್ನಿ ಸ್ಟೋನ್ ಇರ್ಬೋದು, ಇನ್ನೂ ಯಾವುದೇ ಇರೋ ಅಷ್ಟದಪಾಲಮ್ಮ ಸಣ್ಣ ಮಾಡಿನ ನೋಡಿ. ಈ ಥರ ಮಾಡುವಂಥದ್ದು. ಈ ಥರ ಮಾಡಿಬಿಟ್ಟು ಈ ಥರ ಭಸ್ಮದಲ್ಲಿ ಹಾಕಿಡಬೇಕು. ಭಸ್ಮದಲ್ಲಿ ಹಾಕಿಟ್ರೆ ವಿತಿನ್ ಒಂದು 4-5 ಡೇಸ್ಗೆ ಇದು ಡ್ರೈ ಆಗುತ್ತೆ. ಡ್ರೈ ಆದಮೇಲೆ ಆಮೇಲೆ ಪ್ಯಾಕ್ ಮಾಡೋಣ. ನೋಡಿ ಈ ಥರ. ಇದು ಪುನರ್ನವ ಘನವಟಿ. ಓಕೆ, ರೆಡಿ ಮಾಡೋಣ. ಮೂತ್ರ ಘನವಟಿ ರಾತ್ರಿ ಹುಟ್ಟಾದ್ಮೇಲೆ ಇನ್ನೂ ಸ್ಮಾಲ್ ಬರುತ್ತೆ. ಇದು ನಾವು ಬೇಗ ಬೇಗ ಸ್ವಲ್ಪ ದಪ್ಪ ಬರುತ್ತೆ. ಇನ್ನು ಒಂದೇ ಶೇಪಲ್ಲಿ ಬರುತ್ತೆ. ನೀರಲ್ಲಿ ಕುಡೀರಿ, ನೀರಲ್ಲಿ ಕುಡೀರಿ. ಓಕೆ, ಈಸಿನಾ? ಚೆನ್ನಾಗಿ ಬಂತಾ? ಪಂಚಗವ್ಯ ಘೃತ. ಪಂಚಗವ್ಯ ಘೃತ ಅಂದರೆ ಹಾಲು, ಮೊಸರು, ತುಪ್ಪ, ಸಗಣಿಯ ರಸ, ಗೋಮೂತ್ರ, ಇದೆಲ್ಲರೂ ಸೇರಿ ಪಂಚಗವ್ಯ ಅಂತ ಕರೀತಾರೆ. ಈ 5 ಉತ್ಪನ್ನಗಳನ್ನು ಹಂತವಾಗಿ ಮೊದಲನೇದಾಗಿ ದೇಸಿ ಹಸುವಿನ ತುಪ್ಪವನ್ನು ಬಾಂಡಿಗೆ ಹಾಕಬೇಕು. ಅದಾದಮೇಲೆ ಈ ತುಪ್ಪ ಸಂಪೂರ್ಣವಾಗಿ ಕರಗಿದ ನಂತರ 2ನೇದು ಗೋಮಯ ಸ್ವಾರಸವನ್ನು ಹಾಕಬೇಕು. ಕುಪ್ಪಿ ತಗೊಳ್ಳಮ್ಮ, ಹಾಕೋದು ಮಿಕ್ಸ್ ಮಾಡೋಕ್ಕೆ. ಆ ತುಪ್ಪ ಕರ್ಸ್ಕೊಂಬಂದು ಹಾಕು.
ಇದು ಬಂದು ವೆರಿ ವೆರಿ ಪವರ್ಫುಲ್ ಮೆಡಿಸಿನ್ ಇದು. ಯಾವುದೇ ಥರ ಇಮ್ಯುನಿಟಿ ಪವರ್ ಇರ್ಬೋದು, ಅವಾಯ್ಡ್ ಆಗುತ್ತೆ. ಕ್ಯಾನ್ಸರ್ ಇರ್ಬೋದು, ಕ್ಯಾನ್ಸರ್ ಕಂಟ್ರೋಲ್ ಬರುತ್ತೆ. ಜೊತೆಲಿ ಹೆಲ್ತ್ ತುಂಬ ಬೆನಿಫಿಟ್ಟು. ಯಾರಿಗೆ ಬಾಡಿ ವೀಕ್ನೆಸ್ ಇರುತ್ತೆ, ಸ್ಟ್ರೆಂತ್ ಕಮ್ಮಿ ಇರುತ್ತೆ, ಅವೆಲ್ಲ ತುಂಬ ಒಳ್ಳೆಯದು. ಎನಿ ಡಿಸೀಸು ಏನು ಪಾರಂಪರಿಕ ಅಂತ ಹೇಳ್ತಾ ಇದ್ದಲ್ವಾ, ಅದೇ ಥರ ಇದು ಕೂಡ ಒಂದು ಪಾರ್ಟ್. ಪಂಚಗವ್ಯದಲ್ಲಿ ಮೇಯ್ನ್ ಮೆಡಿಸಿನ್ ಪಂಚಗವ್ಯ ನಾಶಿಕಾಷ್ಟಿ ಒಂದು, ಎರಡದು ಪಂಚಗವ್ಯ ಘೃತ. ಆಯಿತಾ? ಇದು ಸ್ವಲ್ಪ ಕರಗಬೇಕು. ಜಾಸ್ತಿ ಕರಗೋರು ವೆಯ್ಟ್ ಮಾಡಿಬಿಟ್ರೆ ಅದು ಈ ಕಡೆ ಯಾಕೋ ಸಿಡಿಯುತ್ತೆ. ಆಗಮ್ಮ ಆಯ್ತಾ? ಮೊದಲನೇದಾಗಿ ನಾವು ತುಪ್ಪವನ್ನು ಪಾತ್ರೆಯಲ್ಲಿ ಹಾಕಿ ಕಾಯಿಸ್ಬೇಕು. ತುಪ್ಪ ಕರಗಿದ ನಂತರ ಗೋಮಯ ಸ್ವಾರಸ ಹಾಕಬೇಕು. ಗೋಮಯ ಸ್ವಾರಸ ಬಟ್ಟೆಲಿ ಸಗಣಿ ನೀರಲ್ಲ, ಗೋಮಯ ಸ್ವಾರಸ. ಬಟ್ಟೆಲಿ ಹಿಂಡೋದಲ್ಲ. ಗೋಮಯ ಸ್ವಾರಸ ಅಂದ್ರೆ ಸಗಣಿನ ತಗೊಂಡು ಬಟ್ಟೆಲಿ ಹಿಂಡ್ಕೊಂಡಿರೋದನ್ನೇ, ಅದನ್ನೇ ಗೋಮಯ ಸ್ವಾರಸ ಅಂತ ಕರಿತೀವಿ. ಫಸ್ಟ್ ನೀವು ಆ ಪದಕ್ಕೆ ಶಬ್ದಗಳು ಅರ್ಥ ಮಾಡ್ಕೊಬೇಕು. ನೀವೇನೇನು ಶಬ್ದ ಇಟ್ಕೊಂಡ್ರೆ ನಿಮ್ಗೆ ಗೊತ್ತಾಗಲ್ಲ. ಆಯ್ತಾ? ಇದು ಆದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಗೋಮೂತ್ರ ಎಲ್ಲ ಇಷ್ಟೊತ್ತು ಬೇಗ ಹಿಡೀರಿ ಫಿಲ್ಟ್ರು. ಗೊತ್ತಾಗಲ್ಲ ಏನು ಪ್ರಾಡಕ್ಟ್ ಮಾಡ್ತೀವಿ ಅಂತ ನಿಮಗೆ. ನಿನ್ನೆಯಿಂದ ಪಾಪ ಅವ್ರಿಗೆ ಸುಸ್ತಂತಲ್ಲ ಅಣ್ಣ, ಕೆಲಸ ಅಣ್ಣ, ಕೆಲಸ ಇದಕ್ಕೆ ಸುಸ್ತು ಅನ್ಸೇನು ಅನ್ಸಲ್ಲ. ನಮ್ಗೆ ಗೊತ್ತಾಗಬಾರ್ದು, ಟೈಮು ಗೊತ್ತಾಗ್ಬೋದು, ಸುಸ್ತು ಗೊತ್ತಾಗ್ಬೋದು. ಆಯ್ತಾ? ಅದು ಇತ್ತಲ್ಲ ಸೈಡಾಗ ಅರ್ಧ ಅವರಾದ್ರೂ ಬೇರೆ ಸಗಣಿ ರಸ ಹಿಂಡುವಲ್ಲ ಹಾಕಬೇಕು. ಸಗಣಿ ರಸ ಹಿಂಡಿದ್ವಲ್ಲ ಆ ಬೌಲಲ್ಲಿ ಹಾಕಿದ್ದಾರೆ. ಏನಾಗಲ್ಲ, ಓಕೆ. ಮೊದಲನೇದಾಗಿ ಪಾತ್ರೆಗೆ ತುಪ್ಪವನ್ನು ಹಾಕಬೇಕು. ತುಪ್ಪ ಆದಮೇಲೆ ಕಾವು ಕೊಡಬೇಕು. ಕಾವಾಗಿದ ತಕ್ಷಣ ಗೋಮಯ ರಸವನ್ನು ಹಾಕಬೇಕು. ಗೋಮಯ ರಸ ಆಗಿದ ತಕ್ಷಣ ಸ್ವಲ್ಪ ಇದು ಬಿಸಿ ಆಗಿದ ತಕ್ಷಣವೇ ಮೊಸರು ಹಾಕೊಬೇಕು. ಹಾಲು ಯಾವತ್ತು ಲಾಸ್ಟ್ಗೆ ಹಾಕೊಬೇಕು. ಆಯ್ತಾ? ಗೋಮಯ ರಸ ಅಂತ ಹೇಳಿಲ್ಲ ನಮ್ಮ ಮತ್ತೆ ಗಂಜನ ಅಂತ ಹೇಳೋಣ. ಗೋಮೂರಿಗೆ ಹಾಕಿಲ್ಲ ಅಣ್ಣ ಈಗ ನೋಡಿ. ಮತ್ತೆ ಮೊಸರು, ಕರಡು, ಕೈ, ಪಾಲು ಲಾಸ್ಟ್ಲು అంటే వెనుక ముందే ఓటేసేసేది కదా. ಎಲ್ಲ ಸಮ ಪ್ರಮಾಣ. ಅರ್ಧ ಕೆ ಜಿನ ಅರ್ಧ ಕೆ ಜಿ, ಕೆ ಜಿ ಅಂದರೆ ಕೆ ಜಿ. ನಿಮ್ಗೆ ಇಷ್ಟು ಪ್ರಮಾಣ ಬೇಕು. ಈಗ ನೀವು ಒಬ್ಬನೇ ಯೂಸ್ ಮಾಡ್ತೀರಾ ಅಂದರೆ 100 ಗ್ರಾಮು ಮಾಡ್ಕೊಳ್ಳಿ. 50 ಗ್ರಾಮು ಮಿನಿಮಮ್ 100 ಗ್ರಾಮ್. ಅದಕ್ಕಿಂತ ಕಮ್ಮಿ ಹಾಕೊಂಡ್ರೆ ನಾವು ಔಟ್ಪುಟ್ ಬರ್ತದೆ. ಇಲ್ಲ ಬೆಸ್ಟ್ ಅಂದರೆ ಕಾಲು ಕೆ ಜಿ ಮಾಡ್ತೀವಿ, ಇಲ್ಲ ಅರ್ಧ ಕೆ ಜಿ ಹೇಳ್ತೀನಿ. ರೆಡಿ ಆದಮೇಲೆ ಕರೆಕ್ಟಾಗಿ ಪ್ರೋಸೆಸ್ ನೋಡಿಬಿಟ್ರೆ ನಾನು ಪ್ರೋಸೆಸ್ ಮಾಡಿ ಕೊಡ್ತೀನಿ. ಎಷ್ಟು ವರ್ಷ ನೀಡಿ ಹಾಳಾಗ್ಬಿಟ್ರೆ ನಾನು 1 ಮಂತ್ ಸ್ಯಾಲ್ರಿ ಕೊಡ್ತೀನಿ. 1 ಮಂತ್ ಕೊಡ್ತೀನಿ ಅಂತ ಅವರಲ್ಲ ಅವರು. ನೀಟಾಗಿ ಸ್ಟೋರೇಜ್ ಮಾಡಿಬಿಟ್ಟು ವರ್ಷದ ನಾನು ಕೊಡ್ತೀನಿ. ಬಟ್ ನೀವು ಇಟ್ಕೊಬೇಕಲ್ವ, ನೀವೇನು ಮಾಡ್ತೀರ ಅಂತ ಚೆಕ್ ಮಾಡಿದ್ರೆ ತೆಗೆದಾಗ ಏನಾಗಿದೆ ಅಂತ. ಸರ್ ಓಪನ್ ಆದರೂ ಹಾಳಾಗೋಗುತ್ತೆ. ಹೇಳಿದ್ರೆ ನಮಗಲ್ಲ, ಇದು 5 ವರ್ಷದ ಇದೆ. ನಾನು ಇರುತ್ತೆ ಸರ್ 5 ವರ್ಷ 10 ವರ್ಷ. ನಮ್ಮಲ್ಲಿ ಹೆಚ್ಚು ಕಡಿಮೆ ಗೋಮೂತ್ರ ಅರ್ಕನೇ 13 ವರ್ಷದ ಅರ್ಕ ಇದೆ ನಮ್ಮ ಹತ್ರ. ಈ NGT ಭಯ ಆತಂಕ. ಹೌದೌದು. 10 ಡೇಸ್ ಸಾಕಿದೆ, ಬೆಳಗ್ಗೆ ಕಾಲು ಹೊಟ್ಟಿಲ್ಲ. ಈಗ ನೋಡಿ, ಯಾರಿಗೆ ತುಂಬ ಇಮ್ಯುನಿಟಿ ವೀಕ್ ಇರುತ್ತೆ, ಶಕ್ತಿನೇ ಇಲ್ಲ ಆ ಥರ ಇರೋವಂಥವ್ರಿಗೆ ರಾತ್ರಿ ಊಟ ಆದಮೇಲೆ, ರಾತ್ರಿ ಊಟ ಎಷ್ಟೊತ್ತಿಗೆ ಊಟ ಮಾಡೋಂಥದ್ದು 7:30 ಒಳಗಡೆ ಮುಗಿಸ್ಬೇಕು ವೇದಿಕ್ ಸಿಸ್ಟಮಲ್ಲಿ. 7:30 ಒಳಗಡೆ ಊಟ ಆದಮೇಲೆ ಒಂದು 8:30, 8:45, 9 ಗಂಟೆ ಒಳಗಡೆ ಒಂದು 100-200 ml ಬಿಸಿ ಹಾಲಿಗೆ 1 ಅಥವಾ 2 ಚಮಚ, ಈಚೆ ಚಮಚಗಳು 10 ml ಬರುತ್ತೆ. 10 ml 20 ml ಅಷ್ಟೇ. ಅಷ್ಟನ್ನ ಇದನ್ನು ಒಂದು ಗಾಜು ಬಾಟಲಲ್ಲಿ ಹಾಕಿ ಇಟ್ಟಿರ್ತೀವಿ. ನೀಟಾಗಿ ಶೇಕ್ ಮಾಡಿಬಿಟ್ಟು ಅದನ್ನು ಒಂದು 2 ಸ್ಪೂನ್ ಅಷ್ಟು ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಕುಡಿದ್ರೆ ಇಮ್ಯುನಿಟಿ ಡೆವಲಪ್ ಆಗುತ್ತೆ, ಗ್ಯಾಸ್ಟ್ರಿಕ್ ಅವಾಯ್ಡ್ ಆಗುತ್ತೆ, ಜೀರ್ಣಶಕ್ತಿ ಹೆಚ್ಚಿಸುತ್ತೆ, ಸುಸ್ತು ಅವಾಯ್ಡ್ ಆಗುತ್ತೆ, ಜೊತೆಯಲ್ಲಿ ಸ್ಟ್ರೆಂತ್ ಬರುತ್ತೆ. ಮತ್ತು ಏನು ಜಾಯಿಂಟ್ ಪೇನ್ಸ್ ಎಲ್ಲ ಅಂತಾರಲ್ಲ ಅದೆಲ್ಲ ಕೂಡ ಅವಾಯ್ಡ್ ಆಗುತ್ತೆ. ನಮಗೆ ಗೊತ್ತಿಲ್ದಿರ ಇರುವಂಥ ಕಾಯಿಲೆಗಳು ಸಮೇತ ವಾಸಿ ಆಗುತ್ತೆ. ಅಷ್ಟು ನಮಗೆ
ಬಟ್ ಇದು ಅಷ್ಟೇ, ಇದು ಕರೆಕ್ಟಾಗಿ ಪಂಚಗವ್ಯ ಘೃತ ಒಂದು ಪ್ರೋಸೆಸ್ ಕಂಪ್ಲೀಟ್ ಆಗಬೇಕು ಅಂದ್ರೆ ನೀವು 5-10 kg ಇದು 6 ರಿಂದ 7 ಅವರ್ ಬೇಕು. ಹೌದು 7 ಅವರ್ ಬೇಕು. ಹೆಚ್ಚು ಕಡಿಮೆ ನನಗೆ ಇದೊಂದು 1/2 ಅವರ್ 1 ಅವರ್ ಬೇಕು. ಎಲ್ಲ ಹೋಗ್ಬೇಕು ಲಾಸ್ಟ್ಗೆ ಎಲ್ಲ ಹೋಗ್ಬಿಟ್ಟು ಇವೇನು ಏನು ನಾವು ತುಪ್ಪ ಹಾಕಿದ್ವಲ್ವಾ, ತುಪ್ಪ ಹಾಕಿದ ತಕ್ಷಣನೇ ಗೋಮೂತ್ರ ಸಾರ ಗೋಮಯ ಸ್ವಾರಸ ಹಾಕಿದ್ವಿ. ತುಪ್ಪ ಕಂಟೆಂಟ್ ಇಲ್ಲ, ಎಲ್ಲನೂ ಮಿಕ್ಸ್ ಆಯಿತು. ಆಮೇಲೆ ಗೋಮೂತ್ರ ಹಾಕಿದ್ವಿ, ಆಮೇಲೆ ಮೊಸರು ಹಾಕ್ತೀವಿ, ತುಪ್ಪ ಹಾಕ್ತೀವಿ, ಏನೋ ಲಾಸ್ಟ್ಗೆ ಹಾಲು ಹಾಕಿದ್ವಿ. ಎಲ್ಲ ಮಿಕ್ಸ್ ಆಗಿಬಿಟ್ಟಿದೆ. ಈಗ ಇದರಲ್ಲಿ ಬೇಯ್ತಾ ಅದರಲ್ಲಿರೋ ಅಂಶನೆಲ್ಲ ಎಳ್ಕೊಂಡು ಎಲ್ಲ ಕೆಳಗಡೆ ಕೂತ್ಕೊಂಡ್ಬಿಡುತ್ತೆ. ಕೂತ್ಕೊಂಡು ಮೇಲೆಗಡೆ ತಿಳಿ ಏನೋ ಈ ತುಪ್ಪದ ಅಂಶ ಮಾತ್ರ ಮೇಲೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆಗ್ತಾ ಲಾಸ್ಟ್ ಬರೀ ತುಪ್ಪ ಮಾತ್ರ ಔಟ್ಪುಟ್ ತಗೋದು. ತಳದಲ್ಲಿರೋದು ಹಂಗೆ ಇರುತ್ತೆ. ಅಂದರೆ ಹೆಂಗೆ ಅಂತ ಹೇಳ್ಬೇಕಂದ್ರೆ ನಿಮಗೆ ಚಿಕನ್ ಮಾಡಿದಾಗ ಮೇಲೆ ಬರ್ತದೆ ನೋಡಂಗೆ. ಚಿಕನ್ ಬೇರೆ ಯಾವ್ದಾದ್ರು ತಿಳಿ ಮಜ್ಜಿಗೆನ ರಾತ್ರಿ ಮಟನ್ ಅಂದರೆ ಎಲ್ಲ ಒಂದೇ ಥರ ಜನ ಇರಲ್ಲ. ಅದಕ್ಕೆ ಸಂಬಂಧ ಇಲ್ಲ. ಮಜ್ಜಿಗೆ ಕಲಕಿ ಇಟ್ಟಾಗ ಆ ಥರ ಆಗುತ್ತೆ. ಸುಣ್ಣು ನೀರು ಅಂತಾನೆ ಹೇಳ್ಬೋದು. ಅದಕ್ಕೆ ನಿಮ್ಗೆ ಅರ್ಥ ಆಗಬೇಕಲ್ರಿ, ಅದು ನೋಡ್ತಾ ಇದ್ರೆ ನಿಮ್ಗೆ ಗೊತ್ತಾಗುತ್ತೆ. ಇಲ್ಲ ಹೇಳಿದ್ರಲ್ಲ ನಾವು ನಿನ್ನೆ ಒಮ್ಮೆಲೆ ಧನ್ಯವಾದ ಹೇಳ್ತೀವಿ. ನೀರು ಕೆದಕ್ಬಿಟ್ರೆ ನೀರು ಎಲ್ಲ ಮಣ್ಣು ಇದೆಲ್ಲ ಗಲೀಜ್ ಆಗ್ಬಿಡುತ್ತೆ. ಒಂದು 1/2 ಅವರ್ ಬಿಟ್ರೆ ಈಗ ಆಯ್ತು. ನೆಕ್ಸ್ಟ್ ಇದು ಆಗ್ತಾ ಇರುತ್ತೆ, ಒಬ್ಬ ನೋಡ್ಕೊಂತ ಇರ್ತಾರೆ. ಅಷ್ಟೊತ್ತಿಗೆ ನಾವು ಅಲ್ಲಿ ಸ್ಕಿನ್ ಆ್ಯಡ್ ಮಾಡ್ಕೊಂಡು ನೋಡಿ ನಾವು ಹಾಕಿರೋದು ಹಾಲು, ಮೊಸರು, ತುಪ್ಪ, ಸಗಣಿ, ಗಂಜಲ ಎಲ್ಲ ಲಾಸ್ಟ್ಗೆ ಹೋಗ್ಬಿಟ್ಟು ಕಳದಲ್ಲಿ ಮಾತ್ರ ಸ್ವಲ್ಪ ಏನು ಮಜ್ಜಿಗೆ ಅಂಶ, ಮೊಸರಿನ ಅಂಶ, ಸಗಣಿಯ ರಸ ಉಳ್ಕೊಳ್ಳುತ್ತೆ. ಫೈನಲ್ ಬರೋದು ನಾವು ಏನು ತುಪ್ಪ ಹಾಕಿದ್ವಲ್ಲ, ತುಪ್ಪದಲ್ಲಿ 70 to 80% ಮಾತ್ರ ಔಟ್ಪುಟ್ ಬರುತ್ತೆ. ಒಂದ್ಸರಿ 100% ಬರೋ ಚಾನ್ಸಸ್ ಇರುತ್ತೆ. ಔಟ್ಪುಟ್ ತೆಗೆದ ಮೇಲೆ ಹೋಗುತ್ತೆ. ಇದು ಸ್ಟೀಲ್ ಕಂಟೈನರ್ ತಾನೇ? ಅಲ್ಲ, ಅಲ್ಯೂಮಿನಿಯಂ 100% ಸ್ಟೀಲ್. ಇಲ್ಲ ರೀ, ಅಲ್ಯೂಮಿನಿಯಂ. ಇದೇ ಪಂಚಗವ್ಯ ಅಲ್ಲ, ಯಾರಾದ್ರೂ ಒಬ್ರು ಮಾಡ್ರಿ. ಇಂಡಿವಿಜುವಲ್ ಆಗಿ ಮಾಡ್ಕೋಬಹುದು. ನಾವು ಗೋಶಾಲೆ ಕಡೆಯಿಂದ ನಿಧಾನ